ನಿತ್ಯ ಸುಖದಿಂದ ಇರಬೇಕಾತಂದ್ರೆ ಏನು ಮಾಡಬೇಕು? ನಾವು ಏನು ಅದು ಎಲ್ಲೈತಿ ಅನ್ನೋದನ್ನು ನಾವು ಶೋಧ ಮಾಡಬೇಕಿಲ್ಲ. ಸುಖದ ಸಂಶೋಧನೆಯನ್ನ ಮಾಡಬೇಕು. ಸುಖದ ಎಲ್ಲೈತಿ? ಹೊರಗೈತು ಏನು ಒಳಗೈತು? ಅದು ಸುಖರೂಪವಾದದ್ದು ಯಾವುದೈತಿ ಅದರ ನೆನಪು ಮಾಡಬೇಕು. ಅದು ಯಾವುದು ಅಂದ್ರೆ ಅದ ಬ್ರಹ್ಮ ಅಂತಾರೆ. ಯಾವಾಗಲೂ ಸುಖರೂಪವಾಗಿದ್ದಂಥದ್ದು ಯಾವುದು ಅದ ಬ್ರಹ್ಮ ಚಿಂತನದಾಗ ತೊಡಗಬೇಕು. ಅದನ್ನು ಕುರಿತು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು ಮಾಡಬೇಕು. ನಮಗೇನು ಬೇಕಾಗೈತಿ ಅದರ ನೆನಪಿನಾಗಿಲ್ಲ. ನಾವು ಏನು ಬೇಡಾದದ್ರ ನೆನಪಿನಾಗ ಅದೇವಿ. ನಾವು ಏನು ನೆನಪು ಮಾಡ್ತೇವ್ರಿ? ಈ ತೋರ್ ಹಿಡುವಂಥ ವಿಷಯಗಳ ನೆನಪು ಮಾಡ್ತೇವಿ. ಅವುಗಳಿಂದ ನಮಗೆ ಬೇಕಾದದ್ದು ಐತೇನೋ ಸಿಕ್ಕೈತೇನೋ ಅಂತಂದ್ರೆ ಯಾರು ವಿಚಾರ ಮಾಡೋದಿಲ್ಲ. ನಾವು ಏನು ನೆನಪು ಮಾಡ್ತೇವಿ ಅದ್ರ ನಮ್ಗೆ ಬೇಕಾದದ್ದು ಐತೋ ಇಲ್ಲೋ ವಿಚಾರ ಮಾಡಲೇ ಬರೀ ಅದ್ರಾಗ ಕಾಲ ಕಳಿತೇವೆ. ಏನು ಲಾಭ ಐತೆ? ಎಷ್ಟು ಸಲ ಹುಟ್ಟಿಟ್ಟು ಬಂದು ಬರೇ ವಿಷಯ ಚಿಂತನದಾಗ ಕಾಲ ಕಳೆದು ಏನು ಲಾಭ ಐತಿ? ನಿನಗೆ ಬೇಕಾದದ್ರ ನೆನಪಿನಾಗಿದ್ರೆ ಅದು ಇರ್ತೈತಿ. ಅದು ಎಲ್ಲಿ ಐತಿ ಅಂದ್ರೆ ಹೊರಗಿಲ್ಲ, ಅದು ಬಹಿರ್ಮುಖ ವೃತ್ತಿ ಒಳಗಿಲ್ಲ. ಬಹಿರ್ಮುಖ ವೃತ್ತಿ ಎಲ್ಲ ಬಂದ್ ಮಾಡಿ ಅಂತರ್ಮುಖಿಯಾಗಿ ನೋಡ್ಕೊಂಡಾಗ ಅದು ಇರ್ತೈತಿ. ಒಳಗದನ್ನು ಹೊಂದತೀರ್ಬೇಕನ್ನುವಂಥ ಉತ್ಕಟ ಇಚ್ಛಾ ಇದ್ರೆ ಅದಾಕೈತಿ. ನೀವು ಹೊರಗೆ ಹೋಗ್ಬೇಕನ್ನೋದು ಐತಿ ನಿನಗಿನ್ನ. ಹೊರಗೆ ಹುಡುಕ್ಯಾಡ್ಬೇಕು, ಅದರಾಗೈತಿ ಇದ್ರಾಗೈತಿ. ವಿಷಯ ವಸ್ತುಗಳಲ್ಲಿ ಸುಖ ಸಿಗ್ತೈತಿ ಅನ್ನೋದು ತಪ್ಪು ತಿಳುವಳಿಕೆ ಐತಲ್ಲ, ಅದು ಪೂರ್ಣ ಹೋಗ್ಬೇಕು, ನಾವು ಲೋಪ ಆಗ್ಬೇಕು. ಏನು ಅವಾಗ ಸುಖದ ಸಂಶೋಧಕರ ಆಗ್ಬೇಕಾಗೈತಿ ಹಾಕಿವಿ ನಾವು. ಏನು ಅದನ್ನು ನಾವು ಗೊತ್ತಿಲ್ಲ, ಗುರಿ ಇಲ್ಲ, ಹೊಂಟು ಬಿಟ್ಟೇವೆ. ಹಂಗೆ ಏನೇನಾರ ತಿಳ್ಕೊಂಬಿಟ್ಟೇವೆ. ನೀನು ತಿಳ್ಕೊಂಡಂಗೆ ಆಕೈತಿ. ನಾನು ಬೇಕಾದದ್ದು ಐತೆ ನಂಗಾರ ಅದ್ರಾಗ ಐತೆ ಅಂತ ಹೋಗಿ ವಿಷಯ ವಸ್ತುಗಳಲ್ಲಿ ಹುಡುಕಾಡಕೈತಿ. ಸಿಕ್ಕೈತೇನ? ಅದು ಯಾರಿಗೆ ಸಿಕ್ಕೈತೆ ಹೇಳಿ? ವಿಚಾರ ಮಾಡ್ಬೇಕಿಲ್ವ? ಹಂಗೆ ಒಬ್ಬರು ಮಾಡ್ತಾನಂತ ನೀನು ಮಾಡ್ಕೊಂತ ಹೋದಿ, ಅದರಿಂದ ಏನಾತ್ಪ? ವಿಷಯಾದಿಗಳನ್ನು ಗಳಿಸಿ ವಿಷಯ ಸಂಪರ್ಕ ಹೋಗಿ ಮಾಡಿದ್ರೆ ಸುಖ ಸಿಗ್ತೈತೆ ಅಂತ ಬರೀ ಅದನ್ನು ನೀನು ಎಲ್ಲರೂ ಮಾಡ್ತಾನಂತ ನೀನು ಮಾಡಿದ್ವಿ, ಅದರಿಂದ ಏನಾತು? ಆ ಕ್ರಮದಿಂದ ಸುಖ ಶಾಂತಿ ಸಿಕ್ಕೈತೆ ಹಂಗೆ ನೋಡ್ಕೊ. ವಿಚಾರ ಮಾಡಲಿ ಏನಾರು ಮಾಡ್ಕೊತ ಹೋದೆ ಅಂದ್ರೆ ಅದರ ಫಲ ಉಣ್ಬೇಕಾಕೈತಿ ನೀನು. ಏನು ಆದ ಕಾರಣ ನಮ್ಮ ಇರುವಿನ ಕುರಿತನ ನಮ್ಗೆ ಏನು ಬೇಕಾಗಿತ್ತು ಅದರ ಬಗ್ಗೆನ ಕೇಳೋದು, ಹೇಳೋದು ಅಭ್ಯಾಸ ನಡಿಬೇಕು ನೋಡ್ರಿ. ಏನು ಸತತ ಈ ಪ್ರಯತ್ನ ಮಾಡಿದಾಗ ನಮಗೆ ಅದು ಅನುಭವ ಬರ್ತೈತಿ. ಕೇಳಲಿಕ್ಕೆ ಯೋಗ್ಯವಾದದ್ದು ಯಾವುದಂದ್ರೆ ಕೇವಲ ತನ್ನ ಇರುವು ಮಾತ್ರ. ಏನು ಅದನ್ನು ಕುರಿತು ಅನ್ಯದನ್ನು ನೆನಪು ಮಾಡಕ್ಕೆ ಹೋಗ್ಬಾರ್ದು ನಾವು. ಏನು ನೆನಪು ಮಾಡ್ತೀವಿ ಅದು ಇರ್ತೈತಿ, ಏನು ನೆನಿತಿ ಅದೇ ಇರ್ತಿ. ಬೇರೆ ಬೇರೆ ಅಲ್ಲದನ್ನು ನೆನಪು ಮಾಡ್ಕೋತ ಕೂತ್ರೆ ಅದು ಇರ್ತೈತೆ, ಬೇಕಾದದ್ದು ಇರ್ತೈತೇನ? ಅದು ಮುಂಜಾನೆ ಸಂಜೆ ತನಕ ನಾವು ಅಲ್ಲದರ ನೆನಪಿನಾಗ ಅದೇವು ನಾವೆಲ್ಲರೂ. ಅದರ ಬಗ್ಗೆ ಹೇಳೋದು ಕೇಳೋದು ನಡೆದೈತಿ. ಹೊರಗಿನ ಗದ್ದಲ್ದಾಗ ಬಿದ್ದೇವಿಲ್ಲ. ಹೊರಗಿನ ಗದ್ದಲ್ದಾಗ ಬಿದ್ದರೆ ನಮ್ಮೊಳಗೆ ಏನೈತೆ ನೋಡ್ಕೊಳಕಾಕೈತೆ? ನಮ್ಮೊಳಗೆ ಇದ್ದದನ್ನು ನೋಡ್ಕೊಳಕ್ ಸಾಧ್ಯ ಐತೇನು? ಗದ್ದಲ್ದಾಗ ಬಿದ್ದೆ ಅಂದ್ರೆ ತೀರ್ತಿ. ಬಿದ್ದೆ ಬೇಂಬುದಿಕ್ಕಿ ಅಂದಾರಲ್ಲ ಶರೀಫರು. ಇರು ಬಾಳ ಜೋಕಿ ಅಂತ. ಇಂದ್ರಿಯಗಳ ಗದ್ದಲಕ್ಕೆ ಬಿದ್ದರೆ ನೀನು ಯಾರು ನಿನಗೆ ಇದನ್ನ ತಿಳಿಸ್ಕೊಡವ್ರು? ಯಾರು ನೆನಪು ಮಾಡೋಕ್ಕಾಗವಲ್ಲ ನಿನಗೆ. ಒಳ್ಳೆ ನಿನ್ನಲ್ಲಿ ಇದ್ದದ್ದ ನೀನು ನೆನಪು ಮಾಡೋದು ಕಠಿಣ ಹಾಕೊಂಡು ಕೂತೈತಿ ನಿನಗೆ. ಏನು ನೀ ಎಲ್ಲಿ ಹೋಗ್ಬೇಕಾಗಿಲ್ಲ, ನಿನ್ನಲ್ಲೇ ಇದ್ದದ್ದು ನಿನಗೆ ನೆನಪು ಮಾಡಕ್ಕೆ ನೀನು ಕಠಿಣ ಹಾಕೊಂಡು ಕುಂತೈತಿ ಈ ಗದ್ದಲ್ದಾಗ ಬಿದ್ದು. ಏನು ಯಾರು ನೀನು ಎಚ್ಚರಗೊಳಿಸವ್ರು? ಯಾರು ಬೇಮುದಿಕಿ ನಿನ್ನಂತ? ಮಹಾತ್ಮರ ಹೆಸರಲ್ಲಿ ಜಾತ್ರೆ ಮಾಡ್ತೇವೆ ಅಂತೀರಲ್ಲ, ಅದು ಆತ್ಮ ವಿಚಾರ ಏನು ಅನಾತ್ಮ ವಿಚಾರ ಹೇಳ್ರಿ. ಅದನ್ನು ಮಾಡಿ ಯಾರು ಧನ್ಯರಾಗ್ಯಾರ ಹೇಳ್ರಿ? ಏನು ಲಾಭ ಐತೆ ಅದನ್ನು ಮಾಡೋದ್ರಿಂದ? ಒಂದು ಈಟಾರ ಲವಲೇಶ್ವರ ಮಹಾತ್ಮರ ಜಾತ್ರೆ ಮಾಡೋಕ್ಕಿಂತ ಪಾಪ ಮತ್ತೆ ಯಾವುದೂ ಇಲ್ಲ. ಅಲ್ಲಿ ಏನು ಹೆಣ್ಣು ಗಂಡು ಭ್ರಷ್ಟಾಚಾರ ಕೇಳ್ತಾವ, ಅದರ ಚಂದಾಗಿ ಬರೋದು, ಇದರ ಚಂದಾಗಿ ಬರೋದು. ಈ ವಿಚಾರ ಎಲ್ಲಿ ನಡೀತೈತೆ? ಅಲ್ಲಿ ಹೌದಿಲ್ಲ? ತದ್ ವಿರುದ್ಧ ವ್ಯವಹಾರ ನಡೀತೈತಿಲ್ಲೋ ಅಲ್ಲಿ.
ಆ ರೂಪ ನೋಡೋದು, ಗಾಯನ ಕೇಳೋದು, ಮಜಾ ಮಾಡೋದಪ್ಪ ಮಹಾತ್ಮರ ಹೆಸರಿನ ಮ್ಯಾಗ, ಇಂದ್ರಿಯಗಳ ಮಜಾ ಮಾಡೋದು, ರುಚಿ ರುಚಿ ಆದದ್ದನ್ನು ಹೊಡೆಯುದು. ಜಾತ್ರೆ ಮಂದಿಗೆಲ್ಲ ಬಜ್ಜಿ ಮಾಡಿಸ್ಬಿಟ್ರಂತ. ಏನಿದು ಹುಚ್ಚರ ಸಂತಿ? ಹೌದಿಲ್ಲ? ಏನ್ ಹೊಡಿಬೇಕಪ್ಪ ಇದು? ಜನರಿಗೆ ಮನಸ್ಸಿಗೆ ಬೇಕಾದ ಕೊಟ್ಕೊಂತ ಜಾತ್ರೆನ ಅದು. ಮನಸ್ಸನ್ನು ಹಿಡಿತದಾಗ ಇಟ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಬೇಕಾದದ್ದೆಲ್ಲ ಇದಕ್ಕಿಂತ ಮುಂದೆ ಚಲೋ ಆಗ್ಬೇಕಪ್ಪ ಇದು. ಹೌದಿಲ್ಲ? ಅದೇ ಮಜಾ ಮಾಡ್ಕೊಂತ ಹೋಗೋದು ಮಹಾತ್ಮರ ಹೆಸರಿನ ಮ್ಯಾಗ. ಏನ್ ಮಾಡ್ತೀರಿ ನೋಡ್ಕೋ, ಪಾಪ ಕೃತಿಗಳು ನಡೀತಾವಿಲ್ಲ. ಅದು ಕಾಮ ಪ್ರಚೋದಕ ವ್ಯವಹಾರ. ಹೌದಿಲ್ಲ? ಕಾಮನ ಸದಿ ಪಡೆಯುವಂತ ಪ್ರಯತ್ನ ಮಾಡ್ಬೇಕು, ಅದಕ್ಕೆ ಪ್ರಚೋದನ ಕೊಟ್ಕೊಂತ ಹೋಗ್ಬೇಕು. ರಾಗರಂಜನೆ ಕಡೆ ಹೋತಂದ್ರೆ ಮನಸ್ಸು ಹೋತ್ ನೋಡ್ರಿ. ಏ ಹಾಡೋದು, ಬಾರಿಸೋದು, ಕುಣಿಯೋದು, ಮಜಾ ಮಾಡೋದು ಮಹಾತ್ಮರ ಹೆಸರಿನ ಮ್ಯಾಗ ನಡಿಬಾರ್ದ. ಅದಕ್ಕೆ ಯಾರು ಪ್ರಚೋದನ ಕೊಡ್ತಾರ ಅಲ್ಲಿ ನಡೀತಕ್ಕಂಥ ಪಾಪ ಕೃತಿಗಳೆಲ್ಲ ಯಾರು ಪ್ರಚೋದನ ಕೊಟ್ಟಿರ್ತಾರ ಅವರಿಗೆ ಬರ್ತಾವ. ಏನ್ ವಿಷಯ ಚಿಂತನದಿಂದ ಏನಾಕತಿ? ಅದರಿಂದ ದನು ಆಕತಿಲ್ಲ? ಏನ್ ದನು ಹೊಕ್ಕತಿ? ವಿಷಯ ಚಿಂತನದಿಂದ ಬುದ್ಧಿ ಕೆಡ್ತದ. ಏನ್ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ಸೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಅಭಿಜಾಯತೆ ಕ್ರೋಧಾತ್ ಭವತಿ ಸಮೋಹಾತ್ ಸಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ. ಇದರಿಂದ ಅನರ್ಥಗಳು ವಿಷಯ ಚಿಂತನೆಯನ್ನು. ವಿಷಯಗಳಂದ್ರೆ ಇವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವು ಸುಖ ಕೊಡ್ತಾವಂತ ಬರೇ ಅದರಾಗ ಕಾಲ್ ಕಳಸತ್ವಾರಿ. ಅದಕ್ಕೆ ಗೊತ್ತು ಅದರಿಂದ ಅನರ್ಥಗಳಾಗ್ಯಾವಿಲ್ಲ. ವಿಷಯ ಚಿಂತನದಾಗ ಕಾಲ್ ಕಳೆದವ್ರು ಯಾರು ಸುಖಿಗಳಾಗ್ಯಾರ ಹೇಳ್ರಿ? ವಿಷಯ ಚಿಂತನೆಯನ್ನ ಬಿಟ್ಟ ಯಾರು ದುಃಖಿಗಳ ಆಗ್ಯಾರ? ನೀ ಸುಖದಿಂದ ಇರ್ಬೇಕಂದ್ರೆ ವಿಷಯ ಚಿಂತನೆಯನ್ನು ಬಿಡಬೇಕಾಕತಿ. ಬಿಟ್ಟಾಗ ನಿನ್ನ ನಿಜವಾದ ಸುಖದ ಅನುಭವ ಮಾಡ್ಕೊಳಕ್ ಬರ್ತೈತಿ. ವಿಷಯ ವಸ್ತುಗಳು ಅವು ಸುಖರೂಪ ಅಲ್ಲ. ಸುಖರೂಪ ಅಂತ ಯಾರು ಹೇಳಿದ್ರು? ನಾವು ಸುಖ ಕೊಡ್ತಾವಂತ ನೀನ ಕಲ್ಪಿಸ್ಕೊಂಡಿ. ನೀನ ಅಜ್ಞಾನದಿಂದ ಅದ್ರಾಗ ಸುಖ ಆಯ್ತು ಅಂತ ಅವಾಗ ಸುಖ ಕೊಟ್ಟು ಬಿಟ್ಟಿದ್ರ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರಲ್ಲ. ಒಬ್ರರ ಅದರಿಂದ ಸುಖ ಹೊಂದಿದೀವಿ ಅನ್ನೋರು. ಶ್ಲೋಕ ಅದು ಎದಕ್ ಬೇಕಾಗ್ಯಾವ್ರಿ? ಅವ್ನ ಬಡಬಡ್ಸೋತ ಕೊಡು ಕೆಲಸ ಏನೈತಿ? ಹೊಟ್ಟಿ ತುಂಬ್ಕೊಳಕಟ್ಟಾವು ಮಂದಿಗೆ. ಏನ್ ಶೆನೆತನ ತೋರ್ಸಾಕ. ಹೌದಿಲ್ಲ? ಭಾಳ ಶೆನೆದನಪ್ಪ ಇಂಥವೆಲ್ಲ ನಮ್ಗೆಲ್ ಬರ್ಬೇಕಂತ. ಭಾಳ ಕಲ್ತಾವ ನೀವು. ಅವಶ್ಯಕತೆ ಇಲ್ಲ ಅವೆಲ್ಲ. ಓದುವಾಗ ಹೇಳ್ತಿದ್ರು ಅಜ್ಜ ಅವ್ರು, ಅವ್ನು ಯಾಕೆ ಬುದ್ಧಿ ಆಡ್ತಿದ್ದಿ ಮುಂದಿಂದ ಓದಂತಿದ್ರು ಅಜ್ಜ. ಅದನ್ನು ತಗೊಂಡು ಏನ್ ಮಾಡ್ತೀನಿ ನಾವು ಶಾಣೆತನ. ನನಗೆ ಏನಪ್ಪ ನಮಗ್ ಬರ್ಲಿಲ್ಲ ಅಂತ ಅಸಹ್ಯಕತೆ ಅಂತ ಓದಾಕ್ ಹೋಗಿದೆ ಅಂತ ರೂಢಿ ಬೇಕಾದಕ್ಕೆ. ಹೌದಿಲ್ಲ? ಅದೇ ಮಾಡವು. ಯಾಕೆ ವಿದ್ಯಾರ್ಥಿ ಸರಳ ಇದ್ದು ತಗೋನಿ ಅಂತ. ಹೌದಿಲ್ಲ? ನೇರವಾಗಿ ನಮಗೆ ಅನುಭವಕ್ಕೆ ತಂದ್ಕೊತಾರ. ಹೆಚ್ಚಿನ ಪಾಂಡಿತ್ಯದ ಶಬ್ದಗಳನ್ನು ಪ್ರಯೋಗ ಮಾಡಿಲ್ಲ ಅಜ್ಜವ್ರು. ಸರಳ ನಮ್ಮ ಮಾತಿನೊಳಗೆ, ರೂಢಿ ಮಾತಿನೊಳಗೆ ಎಲ್ಲಾ ಜೀವಿಗಳಿಗೆ ತಿಳಿಲಿ ಅಂತ ಅನುಭವವನ್ನು ಬಿಚ್ಚಿಟ್ಟಾರ. ಅವನ್ನೆಲ್ಲ ಸತ್ಖ್ಯಾತಿ, ಅನಿತಾಖ್ಯಾತಿ, ಅವನ್ನೆಲ್ಲ ಶಾಸ್ತ್ರೀಯ ಶಬ್ದಗಳನ್ನು ಬಳಸ್ಕೋತ ಕೂತ ಯಾಕ್ರಿ? ಅದನ್ನ ವ್ಯಾಳೆ ವ್ಯರ್ಥ ಕಳಿತಿ ಕೆಲಸಿಲ್ದ. ಯಾವ ಶಾಸ್ತ್ರೀಯ ಪ್ರಕ್ರಿಯೆನೂ ಬೇಕಾಗಿಲ್ಲ ಇದಕ್ಕೆ. ನೇರವಾಗಿ ಅನುಭವ ನೋಡ್ಕೊಳಕ. ಧ್ಯಾನ ಕೊಡುವುದು ಎದರ ಸಂಬಂಧ? ಅನ್ಯ ಕಲ್ಪನೆಗಳನ್ನೆಲ್ಲ ಕೇವಲ ಬಿಟ್ಟು ಆನಂದದ ನೆನಪಿನಲ್ಲಿ ಇರೋ ಸಂಬಂಧ. ಎಷ್ಟು ಮಂದಿ ನಾವು ಆ ಪ್ರಯತ್ನ ನಡೆಸೀವಿ?
ಎಲ್ಲ ಕಲ್ಪನೆಗಳನ್ನೆಲ್ಲ ಸರಿಸಿ ಕಲ್ಪನಾರಹಿತ ಸ್ಥಿತಿಯ ನೆನಪಿನಾಗ ಇರ್ಬೇಕಂತ ಎಷ್ಟು ಮಂದಿ ಪ್ರಯತ್ನ ನಡೆಸಿವೆ ಹೇಳ್ರಿ. ಅದೇ ಅಭ್ಯಾಸ ನಾವು ಮಾಡಬೇಕಾಗಿತ್ತು ನಿರಂತರ. ಅದರ ಸಂಬಂಧನ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡೋದು. ಕಲ್ಪನಾರಹಿತ ಇರುವಿನ ಅನುಸಂಧಾನನ ಧ್ಯಾನ. ಏನ್ ಮನಸ್ಸಲ್ಲೇ ಇರ್ಬೇಕು ನಾವು ಕಲ್ಪನಾರಹಿತ ಇರುವಿನ ಅನುಸಂಧಾನದೊಳಗೆ. ತದ್ಗತೇನ ಮನಸ್ಸ, ಅದನ್ನ ನೆನಪು ಮಾಡ್ಕೊಂತ ಇರ್ಬೇಕು ಮನಸ್ಸು. ಅದ ನೆನವನ್ಯಾಗ ಇರ್ಬೇಕು. ಅನ್ಯ ಕಲ್ಪನೆಗಳನ್ನೆಲ್ಲ ಕೈ ಬಿಟ್ಟು ಎಲ್ಲ ತನ್ನ ನೆನವನ್ಯಾಗ ಇರ್ಬೇಕು. ಏನ್ ಅದೇ ಪ್ರಯತ್ನ ಮಾಡ್ತಿರ್ತಾರೆ ಯೋಗಿಗಳೆಲ್ಲ. ಅಭ್ಯಾಸ ಸುಖ ಹೊಂದಬೇಕಣ್ಣ ಅವರು. ಅವ ಜಗತ್ತಿಗೆ ಪೂಜ್ಯಕ್ಕನ, ಹೌದಿಲ್ಲ? ಈ ಕಲ್ಪನಾ ಮಾಡ್ಕೊಂಡ ಕಲ್ಪನಾ ಬಲಿಯ ಸಿಕ್ಕೊಂಡು ಒದ್ದಾಡ್ಬೇಕಂತೀವೋ ಏನಾದ್ರಿಂದ ಪಾರಾಗ್ಬೇಕಂತೀವಿ ನೋಡ್ರಿ. ಅವ್ನು ಮಾಡೋ ಕೆಲಸ ಏನೈತಿ? ನೀ ಮಾಡಿದ ಕಲ್ಪನಾದ ಬಲಿಯ ನೀನ ಸಿಕ್ಕೊಂಡು ಒದ್ದಾಡಕತ್ತೀಯಲ್ಲೋ, ಹೌದಿಲ್ಲ? ಯಾರು ನೀನು ಬಂಧನಕ್ಕೆ ಹಾಕಿಲ್ಲ, ನೀನು ಮಾಡ್ಕೊಂಡು ಕಲ್ಪನಾನ ನೀನು ಬಂಧನಕ್ಕೆ ಹಾಕಿಲ್ಲ. ಯಾವ ಕಲ್ಪಿಸ್ಕೊಂಡ ನಾವು ಒದ್ದಾಡ್ತಾನ? ನೀ ಯಾವ ಕಲ್ಪಿಸ್ಕೊಂಡಿಲ್ಲ, ನಾವು ಆರಾಮದಾನ. ಕಲ್ಪನೆಯಿಂದ ನಿನಗೆ ಬಂಧನ ಆಗೈತಿ. ಬಂಧನ ಕಲ್ಪನೆಯಿಂದ ಆಗೈತಿ. ಅದಕ್ಕೆ ಭಾವ ಕಲ್ಪನೆಗಳನ್ನ ಕೈ ಬಿಡ ಅವನ್ನೆಲ್ಲ ಅಂತ. ನೀನು ಭಾವಿಸ್ಕೊಂಡು ಕಲ್ಪನಾ ಭಾವಿಸ್ಕೊಂಡಿಲ್ಲ, ಅವನ್ನೆಲ್ಲ ಕೈ ಬಿಡು. ಏನ್ ಅದೆಲ್ಲ ಅಡಗಿದಾಗ ಭಾವ ಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಅದು ಕಲ್ಪನಾ ಜೀವಭಾವ ಕಲ್ಪಿತದ. ಜೀವತ್ವ ಅದು ಕಲ್ಪಿತದ, ಅದನ್ನು ಕೈ ಬಿಡು. ಏನ್ ಕಲ್ಪನಾರಹಿತವಾದಂತಹದ್ದು ಯಾವ್ದೈತಿ ಅದಕ್ಕೆ ಶಂಭು ಅಂದಾರ. ಸುಖರೂಪವಾದಂತಹ ಇರು. ಅದರ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾಯ್ತು. ಕಲ್ಪನಾರಹಿತ ಇರುವಿನ ಸುಖರೂಪವಾದಂತಹ ಇರುವಿನ ನೆನಪಿನಾಗಿರ್ಬೇಕಾಗಿತ್ತು. ಏನ್ ಅದಕ್ಕಾಗಿ ನಿರಂತರ ಅಭ್ಯಾಸ ನಡಿಬೇಕು. ಧ್ಯಾನ ಕೂಡುವುದೆಲ್ಲ ಅದರ ಸಂಬಂಧ. ಕಲ್ಪನಾರಹಿತ ಆಗಿರ್ಲಿಕ್ಕೆ ನಾವು ಏನಾರ ಕಲ್ಪಿಸ್ಕೊಂಡು ಕೊಡುವುದು ಧ್ಯಾನ ಅಲ್ಲ. ಒಳಗೆ ಏನಾರ ಲೆಕ್ಕ ಹಾಕೋಂಗಿಲ್ಲ, ಯಾವ ಕಲ್ಪನಾನು ಹಾಕೋಂಗಿಲ್ಲ. ಯಾವುದೇ ತರದ ಆಲೋಚನೆಗಳಿಗೆ ಅವಕಾಶ ಕೊಡದೇ ಇರುವುದ ಧ್ಯಾನ. ಅನ್ಯ ಕಲ್ಪನೆಗಳನ್ನೆಲ್ಲ ಕೈಬಿಟ್ಟು ಕೇವಲ ಆನಂದದ ನೆನಪಿನಾಗಿರು ಅಭ್ಯಾಸ ನಡಿಬೇಕು ನೋಡ್ರಿ. ವಿಷಯಾದಿಗಳ ಧ್ಯಾನ ಮಾಡ್ಲಾಕ ಹತ್ತಿದೆ ಅಂದ್ರೆ ಕಾಮಕ್ರೋಧಾದಿಗಳು ಶುರುವಾಕ್ಕವ್. ನೀವು ಈ ಶರೀರ ಸುಖ ಕೊಡ್ತೈತಿ ಅಂತ ಹಿಡ್ಕೊಂಡು ಕೂತಿ ಸುಖ ಕೊಟ್ಟೈತೇನೋ ಇದು ಅಂತಂದ್ರೆ, ಇದು ಶರೀರ ಸುಖ ಕೊಡುದಿಲ್ಲ ಅನ್ನೋದು ಹೊಳೆದಿದ್ರೆ ಇನ್ನೊಂದು ಶರೀರ ಯಾಕೆ ಗಂಟೆ ಹಾಕೊಳಕ್ ಹೋಗಿದ್ದಿ? ಮತ್ತೆ ಯಾಕೆ ಬಿಡ್ತಿತ್ತಿ? ಅದು ಸುಖ ಕೊಟ್ಟು ಬಿಟ್ಟಿದ್ರೆ ಇನ್ನೊಂದು ಶರೀರ ಯಾಕೆ ಬಿಡ್ತಿತ್ರಿ? ಮನುಷ್ಯನೊಳಗ ಈ ವಿಷಯಗಳ ಬಗ್ಗೆ ಮೋಹ ಆಸಕ್ತಿ ಜಾರಿರ್ಲಿಲ್ಲ ಅಂದ್ರೆ ಅದಕ್ಕೆ ಸನ್ಯಾಸ ಅಂತಾರ. ಏನ್ ಬೇಕಾದ್ ಕಂಡ್ರು ಮನಸ್ಸು ಹರಿಬಾರ್ದು ನನ್ಗಾದ್ರೆ. ಏನ್ ಓಡ್ತೈತಿ ಹಂಗ ಮುದುಕಾದ್ರೂ ಬಿಡವಲ್ಲ ಆ ಚಾಳಿ ಹೋಗವಲ್ದು ಹನಿಕೆ ಹಾಕು ಚಾಳಿ. ನಾನು ನೋಡಿ ಏನ್ ಸಿಕ್ತೀನಿ ನಿನಗದ್ರೆ? ಇಲ್ಲಿ ತನಕ ನೋಡ್ಕೊತ ಬಂದು ಏನೂ ಲಾಭ ಇಲ್ಲ ಅದ್ರಾಗ. ಹಂಗಾರೆ ಎಲ್ಲೈತಿ ಅನ್ನೋದು ನಿನಗೆ ಗೊತ್ತಾಗ್ಲಿಲ್ಲ ಅಲ್ಲ. ಗೊತ್ತಾಗೋಮಟ ಹನಿಕೆ ಹಾಕೋದು ಬಿಡುದಿಲ್ಲ ಇದಂಗೆ. ನಿನ್ನಲ್ಲಿ ಇಂಥಲ್ಲೇ ಐತಿ ಅನ್ನೋ ತಿಳುವಳಿಕೆ ನಮ್ಗೆ ಮನದಟ್ಟಾಗೋಮಟ, ಸಮಾಧಿ ಹೊಂದಿ ಖಾತ್ರಿ ಆಗೋಮಟ ಅನ್ಯದ್ರಾಗ ಹನಿಕೆ ಹಾಕೋದು ಬಿಡುದಿಲ್ಲ. ಅದಕ್ಕೆ ಮೊದಲು ನಿಜವಾದದ್ದು ಸುಖ ಎಲ್ಲೈತಿ ಅನ್ನೋದನ್ನ ಆ ಜ್ಞಾನ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೊ. ಅವಾಗ ಅನ್ಯದ್ರಾಗ ಸರಿಗಾಡೋದು ತಪ್ತೈತಿ ಎಲ್ಲ. ಯಾಕೆ ಅದ್ರಾಗೈತಿ ಇದ್ರಾಗೈತಿ ಅಂತ ಬಳಲ್ತಿ ಕೆಲ್ಸ ಇಲ್ಲ. ಏನ್ ನಿನ್ನಲ್ಲಿ ಇದ್ದದ್ದು ಅನ್ಯದ್ರಾಗ ಹುಡುಕಿರ್ ಸಿಗ್ತೈತಿ ಅದು. ಏನ್ ನಿನ್ನೊಳಗೆ ಹೋದು ಅದನ್ನ ಅನುಭವದಿಂದ ನೋಡು. ಅನುಭವದಿಂದ ನೋಡ್ಕೋಕಾದ್ರೆ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡು. ಅವನು ಬಂದ್ ಮಾಡಲಿ ಅವು ಇರುದಪ್ಪ ಇದು ಇರುದಪ್ಪ ಅಂತ ಹೆಂಗ ಅನುಭವ ಬರ್ಬೇಕು ನಿನಗೆ? ವಿಷಯ ಚಿಂತನ ಕಡಿಮೆ ಮಾಡ್ಕೊಂತ ಸ್ವರೂಪ ಚಿಂತನ ಬಲಸ್ಕೊಂತ ಹೋದಾಗ ನಿನಗೆ ಈ ಸಮಾಧಿ ಅನುಭವ ಆಕೈತಿ. ಏನ್ ಬರೇ ಅದ ವಯಸ್ಸಾದ್ಮ್ಯಾಗ ಅದ ಕಡಿಮೆ ಅಂತ ಹೊರಗೆ ಇಷ್ಟ ದಿನ ಮಾಡಿದ್ದೀವಿ, ಅದ್ರಾಗ ಏನೂ ಲಾಭ ಇಲ್ಲ ಅಂತ ಹೇಳೋದು ಬಿಡದನ್ನು. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳಗೆ ಕರಿಗೊಂಡು ನಿಲ್ಲಿ ನೀನೇ ಸುಖಿಯಪ್ಪೆ. ಸುಖದ ದಾರಿ ಯಾವುದು ದುಃಖದ ದಾರಿ ಯಾವುದು ನೋಡ್ಕೋ. ವಿಷಯ ಚಿಂತನೆ ಮಾಡ್ಕೋತ ಹೋದ್ರೆ ಸುಖದಿಂದ ಇರಾಕೈತೆ ನೀನು. ಅದನ್ನ ನೆನಪಿನಾಗಿದ್ದವ್ರು ಯಾರು ಸುಖದಿಂದ ಅದಾರ ನೋಡ್ರಿ. ಅದನ್ನ ನೆನಪು ಬಿಟ್ಕೊಂತ ಹೋದವ್ರು ಯಾರು ದುಃಖ ಹೊಂದ್ಯಾರ? ಏನ್
ಕ್ರಮೇಣ ವಿಚಾರದಿಂದ ಅದನ್ನು ಸಂಬಂಧ ತಪ್ಪಿಸ್ಕೊಂತ ಹೋಗ್ಬೇಕು, ವಿಷಯ ಚಿಂತನೆ ಕಡಿಮೆ ಮಾಡ್ಕೊಂತ ಇದು ಆತ್ಮಚಿಂತನ ಬರೆಸ್ಕೊಂತ ಹೋಗ್ಬೇಕು ನೋಡ್ರಿ. ಏನ್ ನಮಗೆ ಹಂಗೆ ಇದ್ರ ಹೆಚ್ಚಾಗದ ವಿಷಯ ಚಿಂತನ ಹೆಚ್ಚಾಗುವಂತ ಹೊಂಟೈತಿ. ವಯಸ್ಸು ಆದಂಗ ವಯಸ್ಸಿಗತೀಕ ಕಾಮ ವಿಕಾರ ಹೌದಿಲ್ಲ, ವಯಸ್ಸು ಹೆಂಗ ಆಗಾಕತೈತಿ ಹಂಗಂಗ ಹೆಚ್ಚಾಗತೈತಿ ನಮಗ್ ಮುದುಕ ಆದಂಗ. ಯಾಕ್ರಿ ಹರೇ ಬರಾತೈತಿ ಮುದೇರಿ, ಯಾಕ್ರಿ ಈ ಸ್ವಭಾವ ಹೆಂಗೈತಿ ನೋಡ್ರಿ. ಇನ್ನೂ ನೋಡ್ಬೇಕಲ್ಲ, ಮಜಾ ಮಾಡ್ಬೇಕಿದೆ ಅನ್ನೋದು ಆಸೆ. ವಯಸ್ಸಾದ್ರೂ ಕಡಿಮೆ ಆಗಲ್ಲ, ಹೆಚ್ಚಾಗತೈತಿ. ಏನು ಉಪಯೋಗ ಇಲ್ಲ ಅದ್ರಾಗ ಮಾಡೋದ್ರಿಂದ. ವಯಸ್ಸಿಗತೇಕೆ ಕಾಮ ವಿಕಾರ ಶುಷ್ಕೆ ನೀರೇ ಕಹ ಕಾಸಾರ, ಏನೂ ಉಪಯೋಗ ಇಲ್ಲ. ಶುಷ್ಕ ವ್ಯರ್ಥ ನೀ ಮಾಡೋದನ್ನೆಲ್ಲ ಅದ್ರಾಗ ಐತೆ ಅಂತ. ಅಸಾರವಾದದ್ದು, ಏನೂ ಸಾರಿಲ್ಲ ಅದ್ರಾಗ. ಈ ಶರೀರ ಹಿಡ್ಕೊಂಡು ಅಲ್ಲಿ ಸುಖ ಕೊಡ್ತೈತೆ ಅಂತ, ಇದರಿಂದ ನೆಮ್ಮದಿ ಐತನ ನೋಡ್ಕೊ. ಯಾರಿಗೆ ಸುಖ ಕೊಟ್ಟೈತೆ ಹೇಳ್ರಿ ಶರೀರ? ನಾವು ತಿಳ್ಕೊಂಡೇವಿ ಸುಖ ಕೊಡ್ತೈತೆ ಅಂತ. ನಾವು ತಿಳ್ಕೊಂಡದ್ದು ಕೊಡೋದಿಲ್ಲ, ತನ್ನ ಹಂತೇಲಿ ಏನೈತಿ ಅದನ್ನು ಕೊಡ್ತೈತೆ. ಶರೀರ ಧರ್ಮ ಏನಪ್ಪ? ಅದು ದುಃಖ ಕೊಡೋದನ ಅದು. ಯತ್ರ ಯತ್ರ ಶರೀರ ತತ್ರ ತತ್ರ ದುಃಖ. ಬೆಂಕಿ ಧರ್ಮ ಏನಪ್ಪಾ? ಸುಡುದು. ನಮ್ಗೆ ಕೈಯಾಗ ಬೆಂಕಿ ಹಿಡ್ಕೊಂಡು ತಣ್ಣಗೆ ಇರ್ಬೇಕಂದ್ರೆ ಸಾಧ್ಯತೆ? ಹಂಗೆ ಮನಸ್ಸಿನಾಗ ಈ ಶರೀರದ ಸುಖ ಕೊಡ್ತೈತೆ ಅಂತ ಇದನ್ನ ಹಿಡ್ಕೊಂಡು ಕುಂತೀವಿ ನಾವು, ಕೊಡ್ತೈತೇನ ಅದು? ಮತ್ತು ಸಂಕಟ ಕೊಡೋದನ ಅದು. ಯಾರು ಹೇಳಿದ್ರೆ ನಮ್ಗೆ ಇದು ಶರೀರ ಸುಖ ಕೊಡ್ತೈತೆ ಅಂತ? ಸುಖ ಕೊಡೋ ಶರೀರ ಯಾವ್ರ ಅದಾವನ ಜಗತ್ನಾಗ? ಅದ್ರ ಮ್ಯಾಗ ಯಾಕೆ ವ್ಯಾಮೋಹ? ಯಾರಿಗೂ ಸುಖ ಕೊಟ್ಟಿಲ್ಲ ಅದು, ಎಲ್ಲರಿಗೂ ದುಃಖನ ಕೊಟ್ಟೈತಿ. ತನ್ನ ಹಂತೇಲಿ ಏನೈತಿ ಅದನ್ನ ಕೊಡ್ತೈತಿ. ಅಂದಿಂದ ಅದ್ರ ಮ್ಯಾಗ ಯಾಕೆ ಮೋಹ? ಕೆಟ್ಕೊಂತ ಹೊಂಟೈತೆ ಅದು. ಏನ್ ಈ ಶರೀರದ ಹಂಗ ಹೆಚ್ಚಿಗೆ ಮಾಡ್ಕೊಂತ ಹೋದಂಗ ಸುಖದ ಪ್ರಮಾಣ ಹೆಚ್ಚಿಗೆ ಆಕೈತೇನೆ. ಮೊದಲು ಒಂದೇ ಶರೀರ ಇದ್ದಾಗ ಅಷ್ಟ್ರ ಪೂರ್ತಕ ಇತ್ತು, ಮತ್ತೊಂದು ಶರೀರ ತಳಕ್ ಹಾಕೊಂಡಿ ಅದಕ್ಕೆ. ಯಾಕ್ರಿ? 2 ಕಾಲಿದ್ದು ಮತ್ 4 ಕಾಲ ಅದು ಮೊದಲು, ಮತ್ತೆ ಮರಿ ತೆಗ್ಸಿದಿ ಮತ್ತೆ 6 ಕಾಲ ಅದು, ಮತ್ತೆ 8 ಕಾಲ ಅದು ಮೊದಲು. ಹಂಗ ಬೆಳೆಸ್ಕೊಂತ ಹೋದಂಗ ಸುಖದ ಪ್ರಮಾಣ ಹೆಚ್ಚಾಕತ್ತೇನ ಅದು? ಬಹಳಷ್ಟು ಮಾಡ್ಬೇಕಪ್ಪ ನಾವು ವಂಶೋಭಿವೃದ್ಧಿ. ಅದನ್ನ ಮಾಡೋರಾಗೆ ನಿಂದ ನೋಡ್ಕೋ, ದುಃಖದ ಅಭಿವೃದ್ಧಿ ಹೆಚ್ಚಾಗಕ್ಕಂತ ಹೋಗ್ತೈತಿ ನೀನು ವಂಶೋಭಿವೃದ್ಧಿ ಮಾಡೋರಾಗೆ. ಇದು ನಾನು ಬಳಗಪ್ಪ, ಇದೆಲ್ಲ ಬಳಗ ಬಂತ. ಏನ್ ಮಾಡೋ ಕಾಗಿ ಬಳಗ ತಗೊಂಡ ಹೇಗ್ರಿ? ಯಾಯ ಅಂತ ಹುಡ್ತಾವು, ಏನೇನು ಯಾಯ ವಾಸನ ಇಟ್ಕೊಂಡು ಬಂದಿರ್ತಾವು. ಹೌದಿಲ್ಲ? ನೋಡ್ರಿ, ಒಬ್ರಂಗ ಒಬ್ರು ಇರುದಿಲ್ಲ, ಒಂದು ಮಕ್ಕಳಂಗ ಒಬ್ಬರು ಮಕ್ಕಳು ಇರುದಿಲ್ಲ. ಒಂದು ಶೆನೆ ಇರ್ತೈತಿ, ಒಂದು ದಡ್ಡ ಇರ್ತೈತಿ, ಒಂದು ಹುಚ್ಚ ಇರ್ತೈತಿ. ಒಂದರಂಗ ಒಂದ್ ಇರುದಿಲ್ಲ. ಇಷ್ಟು ಮಕ್ಕಳನ್ನ ಹಿಡ್ದೀವಿ, ಒಂದರ ಅದ್ರಾಗ ಉಪಯೋಗ ಬರುವಂತಾವ್ ಯಾವೂ ಇಲ್ಲ, ನಿನಗೆ ಹಿತ ಮಾಡುವಂತಾವ್ ಯಾವೂ ಇಲ್ಲ. ಎಲ್ಲ ಹರ್ಕೊಂಡ್ ತಿನ್ನುವ ಕುಡಿದ್ವು ಅಲ್ವ ಇಪ್ಪ. ಒಳ್ಳೆ ಹೇಳತ್ ನೀವು ಕರ್ಮ. ಯಾಕ್ರಿ? ಯಾರು ಇಟ್ಕೊಳ್ಳವಲ್ರ ಅದನ್ನ. ಯಾಕ್ರಿ? ಯಾರು ನೋಡವಲ್ರ. ಅಲ್ಲಿ ಹೋಗ್ನಿ ಇವತ್ತೈದು ನಾಳೆ ಅಲ್ಲಿ ಹೋಗತ್ತ ಕಳಿಸ್ತಾರೆ, ಎಡ್ತಾಕ ಕಸ್ತತೆ ಅದಂಗ. ಅದ್ರ ಜೀವನ ಎಲ್ಲ ಏನ್ ಮಾಡಿ ನೋಡಪ್ಪ ನಾ ಅಂತ ತಿಂದಾಗ್ರಿ. ಯಾವ ಮಕ್ಕಳು ಇಟ್ಕೊಳಕ್ತಾ ಇರಲಿಲ್ಲ. ಅಧ್ಯಾತ್ಮದ ನಿಯಮ ನಿರ್ಬಂಧಗಳನ್ನ ನಾವು ಹಾಕೋಬೇಕು. ಇದನ್ನ ಎರಡನೇದವ್ರು ಹಾಕಿದ ನಿಯಮ ಪಾಲನೆ ಮಾಡಕ್ ಮನಸ್ಸು ಒಪ್ಪೋದಿಲ್ಲ. ಇನ್ನೊಬ್ರು ಒತ್ತಾಯ ಮಾಡಿರೋದು ಕೆಲಸ ಆಗುದಿಲ್ಲ. ನಾವ ಮನಸ್ಸಾಯ ನಿಯಮಗಳನ್ನು ಪಾಲನೆ ಮಾಡಬೇಕಾಗಿ. ಅಧ್ಯಾತ್ಮದ ನಿಯಮಗಳನ್ನ ಅಂದ್ರೆ ನಮಗೆ ಸುಖ ಶಾಂತಿಯನ್ನು ಹೊಂದಲಿಕ್ಕೆ ಹೆಂಗ ನಾವು ಇಟ್ಕೋಬೇಕು ಈ ಶರೀರ? ಯಾಕ್ರಿ? ಅಭ್ಯಾಸ ಏನ್ ಮಾಡ್ಬೇಕು, ಏನ್ ನೆನಪು ಮಾಡ್ಬೇಕು, ಏನ್ ನೆನಪು ಮಾಡಬಾರದು. ಮಾಡಬಾರದನ್ನ ಮಾಡ್ಕೊಂತ ಹೊಂತೀವಿ. ಅಂತ ನಿಯಮಗಳನ್ನು ಪಾಲನೆ ಮಾಡಬೇಕು. ಯಾವುದನ್ನು ನಾವು ಮಾಡಬಾರ್ದು ಅದನ್ನ ಮುದ್ದ ಮಾಡುದು.
ಏನ್ ಶರೀರವನ್ನು ಆರೋಗ್ಯ ಇಟ್ಕೋಬೇಕು, ಆರೋಗ್ಯದ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಶರೀರ ಆರೋಗ್ಯ ಇರ್ತೈತಿ. ಹೌದಲ್ಲ? ಮನುಷ್ಯನ ಆರೋಗ್ಯ ಇಟ್ಕೋಬೇಕಂದ್ರೆ ಮಾನಸಿಕ ಇಂಥ ಅನ್ಯ ಚಿಂತನೆಗಳನ್ನ, ಅನಾತ್ಮ ಚಿಂತನೆಗಳನ್ನೆಲ್ಲ ಕೈ ಬಿಟ್ಟರೆ ಮನಸ್ಸು ಆರೋಗ್ಯ ಇರ್ತೈತಿ. ಬರೀ ಅನಾತ್ಮ ಚಿಂತ ಊರು ಉಸಾಬರಿಗೆ ಹೋಗಿ ಇದ್ದ ಸಮಾಧಾನ ಕೆಡಿಸ್ಕೊಂತೈತಿ. ಹೌದಲ್ಲ? ನಿಮ್ಮ ಮನೆ ಕೂಳ್ತಿಂದ ಅದು ಎದಕ್ ಬೇಕಾಯ್ತು? ಊರು ಉಸಾಬರಿ ಎದಕ್ ಬೇಕಾಗಿತ್ತು ನಿನ್ಗೆ? ಇಂದ್ರಿಯಗಳ ಗದ್ದಲಕ್ಕೆ ಬೀಳ್ತಿ ಮತ್ತೆ. ಅದನ್ನ ಬೀಳದಂಗ ನಿನ್ನ ಕೆಲಸ ನೀ ಮಾಡ್ಕೋ. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸ ಆಗ್ತದೆ. ಅದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಂತ ಒತ್ತಾಯ ಮಾಡಿದ್ರೆ ಅದು ಬರೋದಿಲ್ಲ. ಅದು ನಿನಗಾಗಿ ಬರ್ಬೇಕಿದೆ. ನಾವು ಇದನ್ನ ಪಾಲನೆ ಮಾಡ್ಬೇಕು. ನಿತ್ಯ ನಾವು ಶ್ರವಣಕ್ಕೆ ಬರಬೇಕಪ್ಪ ಇಲ್ಲಿ ಅಂತ ನೀನ ಒಂದು ದೃಢ ಸಂಕಲ್ಪ ಮಾಡ್ಕೊಂಡ್ರೆ ಬೇಕಾದಂತ ಅದೈತೆ, ಪ್ರಾಣ ಹೋಗ್ತೈತೆ ಅಂದ್ರು ಇದನ್ನ ಬಿಡಪ್ಪ. ಇದನ್ನು ಕೇಳೋ ರೂಢಿ ನಿಯಮ ಮಾಡ್ಕೋಬೇಕಿದೆ. ಹೌದಿಲ್ಲ? ಇನ್ನೊಬ್ಬರಪ್ಪ ಕೈ ಮುಗಿತೇನೆ, ಕಾಲು ಮುಗಿತೇನೆ, ಬರ್ರಿಪ್ಪ, ಅವ್ರಿಗೆ ಯಾಕೆ ಕೈ ಮುಗಿತೀವ? ಕೆಲಸ ಬೇಕಾದ್ರೆ ಬರ್ತಾರೆ. ಹೌದಿಲ್ಲ? ದೈನಾಶ ಬಿಡು, ಕೆಲಸ ಏನೈತಿ? ಯಾವ ಹಸಿವಾಗೈತಿ ಯಾವ ಅಡಿಗೆ ಮನೆಗೆ ಹೋಗ್ತಾನು? ಹೌದಿಲ್ಲ? ಹಸಿವೆ ಆದ್ರೆ ಹಂಗ ಅಧ್ಯಾತ್ಮದ ಹಸಿವು ಬೇಕಲ್ಲ. ಇಲ್ಲೇ ಸಿಗ್ತೈತಿಪ್ಪ ನಮಗೆ ಹಸಿವು, ಹಿಂಗತೈತಿ, ತೃಪ್ತಿ ಆಕೈತಿ, ನೆಮ್ಮದಿ ಸಿಗ್ತೈತಿ. ಅದು ಬೇಕಲ್ಲ. ಏನ್ ಹೆಂಗ್ ಗೂಡಿ ಹೊಕ್ಕಿ ನೋಡಿ ಹೊಟ್ಟೆ ಸಿತ್ಲೆ. ಯಾಕ್ರಿ? ಹಂಗ ಅಧ್ಯಾತ್ಮದ ಹಸಿವು ಇಲ್ಲೇ ನಾವು ಸಾಧನೆ ಮಾಡಕ್ಕಾಗುದಿಲ್ಲ. ಉಣ್ಣೋಗು ಅಂತ ಹೇಳಿರ ಅವ ಹೊಟ್ಟೆ ಹಸದ ಮಟ್ಟ ಅವ ಯಾಕೆ ಉಣ್ಣಕ್ ಹೋಗ್ತಾನ? ಒತ್ತಾಯ ಮಾಡಿರ್ಬೋ ಅಂತ ಅವ ಹಸದ ನಾ ಹೊಕ್ಕೇನಲ್ಲ ಅಂತ. ಹಸಿವು ಬೇಕು. ಅಧ್ಯಾತ್ಮದ ಹಸಿವು ಇಲ್ಲೇ ಸಾಧನನೂ ಇಲ್ಲ. ಕೇಳಕ್ ಮನಸ್ಸಾಗುದಿಲ್ಲ, ನಿಯಮ ಪಾಲನೆ ಮಾಡಕ್ಕಾಗುದಿಲ್ಲ. ಏನ್ ಯಮನಿಯಮಾದಿಗಳು ಅವನು ಪಾಲನೆ ಮಾಡೋದನಾಗ ಬಾಯಲ್ಲಿ ಹೇಳ್ಕೊಂತ ಹೋಕ್ಕೇವಿ. ಪಾಲನೆ ಮಾಡವ್ರ ಯಾರು? ಯಾದಕ್ ಮಾಡ್ಬೇಕು ಅವನು ಅನ್ನೋದು? ಅಂತಃಕರಣ ಸ್ವಚ್ಛತೆಗಾಗಿ ಅವನ ನಿಯಮಗಳ ಪಾಲನೆ ಮಾಡ್ಬೇಕು ಅನ್ನೋದು ಐತಲ್ಲ. ಎದ್ರ ಸಂಬಂಧಪ? ನಾವು ನಿಜವಾದದನ್ನ ಆನಂದ ಸ್ಥಿತಿಯನ್ನು ಹೊಂದಲಿಕ್ಕೆ ಅಂತಃಕರಣ ಸ್ವಚ್ಛ ಮಾಡ್ಕೋಬೇಕು. ಅದ್ರ ಯಾರ ಖಬರ್ ಐತಿ? ಕರೆ ತಂದೆ ನಡ್ಕೋಬೇಕು, ಇವನೊಬ್ರಿಗೆ ಹಿಂಸ ಮಾಡೋದು ಕೈ ಬಿಡ್ಬೇಕು, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅನ್ನೋದು ನಿಜವಾಗಿ ಅದನ್ನ ಹೊಂದಬೇಕನ್ನ ಹೋಗೋದು. ನಮ್ಮಂತವ್ರಿಗೆ ಅದು ಎದಕ್ ಬೇಕ್ರಿ ಅಂತ ಮಂಗ್ಯನಂಗ ಮಾಡಿ ತದ್ವ ಮಾಡ್ಕೊತ ಹೋದ್ರೆ ತದ್ವ ಆಕೈತಿ. ಅವನ ನಿಯಮಕ್ಕೆ ಅನುಸಾರವಾಗಿ ನಮ್ಮ ಜೀವನ ಸಾಗಿಸಿದ್ರೆ ನಿಮ್ಮ ಜೀವನ ಭದ್ರ ಇರ್ತೈತಿ, ಸುರಕ್ಷಿತವಾಗಿರ್ತೈತಿ. ನಿಯಮ ಮುರಿದೆ ಅಂದ್ರೆ ನೀನ ಧೋಕಾ ತಿಂತಿ. ನೀನ ವಿಚಾರ ಮಾಡಿ ಆ ನಿಯಮಗಳನ್ನು ನೀನ ಮನಸ್ಸ ಪಾಲನೆ ಮಾಡ್ಬೇಕು. ಒತ್ತಾಯ ಮಾಡಿದ್ರೆ ಅವನ್ ಪಾಲನೆ ಮಾಡಕ್ಕಾಗುದು? ನೀವು ಶಾರೀರಿಕ ನಿಯಮ ಪಾಲನೆ ಮಾಡಿದ್ರೆ ಶರೀರ ಆರಾಮ ಇರ್ತೈತಿ, ಮಾನಸಿಕ ನಿಯಮ ಪಾಲನೆ ಮಾಡಿದ್ರೆ ಮನಸ್ಸು ಆರಾಮ ಇರ್ತೈತಿ. ನಿಯಮಾದಿಗಳನ್ನು ಪಾಲನೆ ಮಾಡೋದು ಬಿಟ್ಟಂದ್ರೆ ಶರೀರನೂ ಕೆಡ್ತೈತಿ, ಮನಸ್ಸನ್ನು ಕೆಡ್ತೈತಿ. ಉದಾಹರಣೆಗೆ ಯಾವುದೇ ಮಹಾತ್ಮರು ಈ ಜಗತ್ತಿನೊಳಗೆ ನಿಯಮಾದಿಗಳನ್ನು ಪಾಲನಾ ಮಾಡಿ ಅದರ ಲಾಭ ತಗೊಂಡ್ರಿಲ್ಲ. ಏನು ಮುರಿದ ಹೊಂದಿದ್ರು ಅವರು. ನೀತಿ ನಿಯಮಗಳ ಪಾಲನೆ ಚೊಕ್ಕಟವಾಗಿ ಇಲ್ಲ ನಡ್ಕೋಬೇಕು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನೀತಿ ಪಾಲನಾ ಮಾಡಿ ಅದನ್ನು ಮೀರಾಕ್ ಬರ್ತೈತಿ. ನೀತಿ ಉಡುಗದೆ ಕಡೆ ಮುಟ್ಟಿರ್ಪ ಅಂತ. ಅದನ್ನು ಪಾಲನಾ ಮಾಡ್ದ ಹೊಂದಕ್ಕಾಗೋದಿಲ್ಲ. ಅದನ್ನ ಪಾಲನಾ ಮಾಡಿ ಅದನ್ನು ಹೊಂದಿದ್ರು ಅವರು. ನೋಡಿ, ನೀವು ಜಗತ್ತಿನೊಳಗೆ ಯಾವುದೇ ಮಹಾತ್ಮರು ಅವ್ಯವಹಾರ ಮಾಡ್ಯಾರನ? ಯಾರಿಗಾರು ತೊಂದರೆ ಕೊಟ್ಟದ್ದು ಉದಾಹರಣೆ ತೋರ್ಸ. ಹೌದು, ನೀತಿವಂತನಾಗಿ ಬಾಳು, ನೀತಿ ವಿಧಾನ ಆಳು. ಅವಾಗ ನಿನಗೆ ದಾರಿ ಸಿಗ್ತತಿ. ಮೊದಲೇದಿದು ಅಧ್ಯಾತ್ಮದೊಳಗೆ ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ಬದುಕ. ಒಂದ್ ಹೇಳಕ್ ಅವ್ ತೊಂದರೆ ಕೊಡ್ತಾನಪ್ಪ ಅಂತಂದ್ರೆ ಅವ್ ಹಿಂದಿಂದ ಏನೋ ನಮ್ದು ದೋಷ ಐತಿ, ಅದು ಕೊಡತಾನ. ನೀನ್ ಕೊಡಕ್ ಹೋಗಲ್ಲ, ನಿನ್ನ ಕೆಲಸ ಅಲ್ಲ ಅದು. ಇನ್ನೊಬ್ಬರಿಗೆ ಹಿತ ಮಾಡೋದನ ನೀತಿ, ಇನ್ನೊಬ್ಬರಿಗೆ ಕೆಡಕ್ ಮಾಡೋದನ ಅನೀತಿ. ಅದೇ ಅಧರ್ಮ. ಹಿತ ಮಾಡೋದ ಧರ್ಮ. ಅದೇ ನಮಗಿದು ಮುಂದೆ ನಮಗೆ ದಾರಿ ತೋರ್ಸುದು. ಅದಕ್ಕೆ ಧರ್ಮ ಇದನ್ನೆಲ್ಲ ಮರ್ತು ಬಿಟ್ಟೇವು ನಾವು. ಹೌದಿಲ್ಲ? ಅದನ್ನು ಪಾಲನಾ ಮಾಡೋದು ಬರ್ತು ಬಿಟ್ಟೇವೆ. ನೀತಿ ನಿಯಮಗಳ ಪಾಲನಾ ಮಾಡೋದು ಮರ್ತಲ್ಲೇ ನಾವು ಎಲ್ಲ ಅನರ್ಥ ದುಃಖ ಹೊಂದಾಕೈತೇವೆ ನಾವು. ಹಾನಿ ಐತಿ, ನಮ್ಗೆ ಐತಿ. ಅದನ್ನು ಪಾಲನಾ ಮಾಡಿ ನಿನಗೆ ಲಾಭ ಐತಿ. ಅದಕ್ಕೆ ಅದನ್ನು ಪಾಲನಾ ಮಾಡು. ಮರೆದೆ ನಾನು ಅದಕ್ಕಿನ್ನು ಉಪಾಯವೇ ಧರ್ಮವಿದೆ ಅಂದು.
ಇನ್ನು ಮ್ಯಾಗ ಯಾರಿಗೂ ತೊಂದರೆ ಕೊಡ್ದಂಗೆ ನಾವು ಬದುಕಬೇಕಪ್ಪ ಮನುಷ್ಯನಾಗಿ ಬಂದ ಮ್ಯಾಗ. ಅಂದಾಗ ನಮಗಿದು ದುಃಖದಿಂದ ಬಿಡುಗಡೆ ಆಗ್ಲಿಕ್ಕೆ ಮುಕ್ತಿ ಮಾರ್ಗ ನಮಗೆ ಸಿಗ್ತೈತಿ ಅಂತ ಶಪಥ ಮಾಡ್ತಾನ. ಮರ್ತ್ ಬಿಡ್ತಾನ. ಮತ್ತೆ ಪ್ರಸೂತಿ ವಾಯು ಹೊಡೆದ ಕೂಡಲೇ ಮತ್ತೆ ಮರ್ತ ಕಾಲ ವಿಷಯ ಸಂಬಂಧ ಎಲ್ಲ ತೊಂದರೆ ಕೊಟ್ಕೊಂಡು ಅಡ್ಡಿ ಆಡ್ತಿಲ್ಲ. ಇನ್ನೊಬ್ಬರ ಸಂಬಂಧ ವಿಷಯದ ಆಶಯ ಇನ್ನೊಬ್ಬರಿಗೆ ತೊಂದರೆ ಕೊಡಾಕ್ ಬರ್ತೈತೆ. ಅನೀತಿ ವ್ಯವಹಾರ ಮಾಡ್ಲಿಕ್ಕೆ ಹಸ್ತದ. ನಿಷಿದ್ಧ ವ್ಯವಹಾರ ಸಿಗದಂಗ ಆದ ಕೂಡಲೇ ನಿಷಿದ್ಧ ವ್ಯವಹಾರ ತೊಂದರೆ ಕೊಡುದು ಪೀಡಾ ಕೊಡಕ್ ಚಲೋ ಅಕ್ಕಿ ಏನ್ ಅದಕ್ಕೆ ಬೇಕಾದ ಸಿಗ್ಲಿಕ್ಕಂದ್ರೆ ಒದರಾಡಕ್ ಚಲೋ ನನ್ನ ಒದರಾಡೋದು ಸಾಕಾಯ್ತು ಅಂದ್ರೆ ಕೈಲಿ ಹೊಡ್ಯಾಕ್ ಹೋಗೈತಿ ಮತ್ತೆ. ಹೌದಿಲ್ಲ? ಬೇಗಳೆಲ್ಲ ಮುಗಿದು ಅಂದ್ರೆ ನಿನ್ನ ಹಡದ ಬಿಡ್ತಂತೇಳಿ ನಿನ್ನ ಅಂತೇಳಿ ಅದು ಮುಗೀತ ಅಂದ್ರೆ ಸಿಟ್ಟು ಹೊಡ್ಯಾಕ್ ಹೋಗೈತಿ. ಇಲ್ಲ ಹೊಡೆಸ್ಕೊಂಡಾರ ಹೊಡೆಸ್ಬಿಡ್ತೈತಿ. ಏನಿದೆಲ್ಲ ಎಂದಪ್ಪ ಇದು ನಿನಗೆ? ಇದರಿಂದ ಬಿಡುಗಡೆ ಆಗೋದೇ ಹಿಂಗ ಜನ್ಮ ಜನ್ಮಾಂತರ ಮಾಡ್ಕೊತ ಬಂದಿಯಲ್ಲ. ಮನಸ್ಸು ಸರಳ ವಿಚಾರ ಮಾಡ್ಲಿಕ್ಕೆ ಆರಾಮ್ ಇರ್ತೈತಿವ. ಕುಟಿಲ್ ವಿಚಾರ ಮಾಡ್ಲಿಕ್ಕೆ ಆರಾಮ್ ಇರ್ತೈತಿವ. ಭಾಳ ಬೆರಿಕೆದಾನಂದ್ರೆ ಏನು? ಯಾಕ್ರಿ? ಇನ್ನೊಬ್ಬರಿಗೆ ಮೋಸ ಮಾಡೋದು ಬೆರಿಕೆ ಅವ. ಹೌದಿಲ್ಲ? ಭಾಳ ಬೆರಿಕೆಗನಪ್ಪ ಇವ. ಇದು ಮಬ್ಬೈತಿ ಬಿಡೋ ಇದು. ಹೌದಿಲ್ಲ? ಇನ್ನೊಬ್ರಿಗೆ ಏನು ಮಾಡಕ್ ಆಗವಲ್ದು ಇದಕ್ಕಂತ. ಇನ್ನೊಬ್ರಿಗೆ ಮೋಸ ಮಾಡದವನ ಬೆರಿಕೆ. ಹೌದಿಲ್ಲ? ಇದು ಅವನ ಬೆರಿಕಪ್ಪ. ಬೆರ್ಕಿ ಬುದ್ಧಿ ಅವ್ ನಮ್ಮ ಸಮಾಧಾನ ಇರ್ತೈತಿ ನೋಡ್ಕೊ. ಏನ್ ಸ್ವರೂಪಾವಸ್ಥಿತಿಯನ್ನು ಪಡೆದಂತ ಮಹಾತ್ಮರ ರೀತಿ ನಿಯಮಾದಿಗಳನ್ನ ನೋಡ್ಕೋರಿ. ಜಗತ್ತಿನೊಳಗೆ ಎಲ್ಲಾ ಮಹಾತ್ಮರ ಅವನ್ನ ಪಾಲನಾ ಮಾಡ್ಯಾರ. ಜಗದಾದ್ಯಂತ ನೋಡ್ಕೋರಿ ನೀವು ಬೇಕಾದ್ರೆ. ಏನ್ ಯಾವುದೇ ಮಹಾತ್ಮ ಅವ್ಯಾಪಾರವನ್ನು ವ್ಯಾವಹಾರಿಕ ಎಚ್ಚರಿಕೆ ಒಳಗೆ ಮಾಡಿಲ್ಲ. ಇದಕ್ಕೆ ಎಲ್ಲಿಯೂ ಆಧಾರ ಇಲ್ಲ. ಏನ್ ಎಲ್ಲಾ ಮಹಾತ್ಮರ ರೀತಿ ನಿಯಮಾದಿಗಳು ಏನದಾವ ಒಂದೇ ಅದಾವ. ವಿವೇಕ, ವೈರಾಗ್ಯ, ಶಮದಮಾದಿ, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ ಇವು ಎಲ್ಲರಿಗೂ ಒಂದ ಅದಾವ, ಬೇರೆ ಬೇರೆ ಅದಾವ. ಇವು ಮಾನವ ಮಾತ್ರಗೆಲ್ಲ ಒಂದ ಅದಾವ. ಜಗತ್ತಿನ ಜೀವಿಗಳಿಗೆಲ್ಲ ಇವು ಒಂದ ಅದಾವ. ಶಾರೀರಿಕ ಮತ್ತು ಮಾನಸಿಕ ನಿಯಮಾದಿಗಳು ಇಡೀ ವಿಶ್ವದ ಎಲ್ಲಾ ಮಾನವರಿಗೆ ಒಂದ ಅದಾವ. ಎಲ್ಲ ಇದಕ್ಕೆ ಧರ್ಮ ಅಂತಾರೆ. ಇದು ಧರ್ಮ ಒಂದೇ ಅದ. ನೀತಿ ನಿಯಮಾದಿಗಳನ್ನ ಪಾಲನೆ ಮಾಡುವುದು ಧರ್ಮ. ಬರೇ ಹೊರಗೆ ಸೋಗ ಹಾಕೊಂಡು ಅಡ್ಡಾಡೋದು ಧರ್ಮ ಅಲ್ಲ. ಪಟ್ಟ ಬಡ್ಕೋದು ಧರ್ಮ ಅಲ್ಲ. ಗಡ್ಡ ಬಿಡುದು ಧರ್ಮ ಅಲ್ಲ. ಯಾಕ್ರಿ? ಬಟ್ಟಿ ಬದಲು ಮಾಡೋದು ಧರ್ಮ ಅಲ್ಲ. ಬಣ್ಣ ಬಣ್ಣದ ಬಟ್ಟೆ ಹಾಕೋದು, ಕೆಂದ ಉಡುದು ಧರ್ಮ ಅಲ್ಲ. ಬಿಳದ ಉಡುದು ಧರ್ಮ ಅಲ್ಲ. ಏನ್ ಯಾವುದು ಧರ್ಮ ಅಂದ್ರೆ ನಮ್ಮನ್ನು ಕೀಳಾದ ಮಟ್ಟದಿಂದ ಉನ್ನತ ಮಟ್ಟಕ್ಕೆ ಒಯ್ದು ಮುಟ್ಟಿಸುವಂತಹ ಆಚರಣೆಗೆ ಧರ್ಮ ಅಂತಾರೆ. ಧೃಧಾರಯತಿ ಇತಿ ಧರ್ಮ ಅಂತ. ಏನ್ ಅಂಥದನ್ನು ನಾವು ಪಾಲನೆ ಮಾಡಬೇಕು. ಏನ್ ಧರ್ಮ ಅಂದ್ರೆ ಅದು ಸೋಗಲ್ಲ. ಯಾವುದೇ ಸೋಗಿಲ್ಲ ಅದಕ್ಕೆ. ಧರ್ಮಕ್ಕೆ ಯಾವುದೇ ಬಣ್ಣ ಇಲ್ಲ ಅದಕ್ಕೆ. ಯೋಗ್ಯವಾದದ್ದು ಯಾವುದು ಅಂದ್ರೆ ಆನಂದಮಯವಾದ ಇರುವ ನೆನಪು ಮಾಡ್ಲಿಕ್ಕೆ ಯೋಗ್ಯವಾದದ್ದು. ಯಾವುದನ್ನು ನಾವು ನೆನಪು ಮಾಡಬಾರ್ದು ಅದನ್ನ ನೆನಪು ಮಾಡ್ಕೊತ ಕುಂತೇವಿ. ಏನ್ ಅದನ್ನೊಂದು ಮಾಡಬೇಡ ನೋಡಂತ ಹೇಳ್ಬಿಟ್ಟಂತವ. ಯಾಕ್ರಿ? ವಶೀಕರಣ ಮಂತ್ರ ಹೇಳಿದ್ದಂತವ. ಏನ್ ಅವಾಗ ಕಡಿಕ್ ಒಂದು ಮಾತು ಹೇಳಿದಂತವ. ಏನ್ ವಶೀಕರಣ ಮಾಡೋದು? ಏನ್ ಬರೀ ಅದ ನೆನಪು ಬರುದು ಅವಂಗ. ಏನ್ ಮಂಗ್ಯಾನ್ ನೆನಪು ಮಾಡಬೇಡ ಅಂತ. ಮಂಗ್ಯಾನ್ ನೆನಪು ಬರುದು. ಏನಾದ್ರೂ ಹೇಳೇ ಇದ್ರ ಚಲೋ ಐತ್ರಿ ನೀವು. ಹೌದಿಲ್ಲ? ಯಾವ್ದನ್ನ ನಾವು ಬಿಡಬೇಕಾಗಿರ್ತೈತಿ ಅದನ್ನ ಹಿಡ್ಕೊಂಡು ಕುಂತೀವಿ ನಾವು. ಹೌದಿಲ್ಲ? ಅದನ್ನ ನೆನಪು ಮಾಡ್ಕೊತ ಕೂತ್ರಿ ಯಾವಾಗ ಅದನ್ನ ಮಾಡಬಾರದಪ್ಪ ಅಂತ ಅಂದಿದ್ದೀವಲ್ಲ, ಅದನ್ನ ಮಾಡ್ಕೊತ ಕುಂದಿರ್ತೀವಿ. ಏನ್ ಒಬ್ಬ ಗುರುಗಳು ಶಿಷ್ಯ ಈಗ ಸಂಚಾರಕ್ಕೆ ಹೊಂಟಾಗ
ದಾರಿ ಹಿಡಿದು ಹೋಗೋ ಮುಂದೆ ಒಂದು ಹೊಳಿ ಬಂತಂತ. ಒಂದು ಹೆಣ್ಮಗಳು ಪಾಪ ವಯಸ್ಸದ ಹೆಣ್ಮಗಳು, ಅದಕ್ಕೆ ದಾಟ್ಸಾಕ ದಾರಿ ನನಗೆ ಯಾರು ಆಸರಿಲ್ಲ, ದಾಟ್ಸೋದು ಹೆಂಗೆ ಇವ್ರನ್ನ. ಶಿಷ್ಯ ಅವನು ಸ್ತ್ರೀ ನೋಡಬಾರ್ದು ಇವನ್ನಂತೇಳಿ ಅದು ಬಿಟ್ಕೊಟ್ಟ ದಾಟಿದ ಹೋದಂತವ. ಇವ್ರು ಗುರುಗಳು ಅದನ್ನ ಎತ್ತಕೊಂಡು ಹೋಗಿ ಆಕಿನ ದಾಟಿಸಿ ಆಚೆ ಕಡೆ ಬಿಟ್ರಂತ. ಮುಂದೆ ಹೋದ್ರಂತ. ಗುರುಗಳ ಹೆಣ್ಮಕ್ಳನ್ನ ಮುಟ್ಟಬೇಡ ಅಂತೀರಿ, ನೀವ್ ಯಾಕೆ ಮುಟ್ಟಿದ್ರಿ ಅಂತ. ನಾ ಅಲ್ಲೇ ಇಳಿಸಿ ಬಂದೇನಪ್ಪ ಆಕಿನ, ನೀ ಇನ್ನ ಇಟ್ಕೊಂಡು ಕುಂತಿ ಆಕಿನ. ಅದ ನೆನಪನಾಗ ಐತಿ. ಮತ್ ನೀವು ಹಿಂಗ ಅಂತಿದ್ರಿ ಅಲ್ರಿ ಮುಟ್ಟಬೇಡ್ರಿ ಅಂತ. ನಾ ಇಳಿಸಿ ಬಂದೇನಪ್ಪ ಅಲ್ಲಿ, ನೀ ಇನ್ನ ಇಟ್ಕೊಂಡು ಕುಂತಿ ಹಂಗೆ ಮನಸ್ಸಿನಾಗ ಅದು ಇಟ್ಕೊಂಡು ಕುಂದಿರ್ತಿ. ಬಿಡಬೇಕು ಅನ್ನೋದನ್ನ, ಹೆಣ್ಮಕ್ಳು ಮಾರಿ ನೋಡಬಾರದು ಅಂತ ಅದನ್ನ ನೆನಪು ಮಾಡ್ಕೊತ ಕುಂದಿರ್ತೀನಿ. ಅದಿಲ್ಲ, ಯಾವ್ದು ಮಾಡಬಾರ್ದು ಅದನ್ನ ಮಾಡ್ಕೊಂತ ಕುಂದಿರ್ತೀವಿ. ಹೆಂಗ ಆಗ್ಬೇಕಿದು? ಸಾಧ್ಯ ಐತೆನ? ಅದಕ್ಕೆ ನೋಡು, ಅದನ್ನ ಬಿಡಬೇಕನ್ನೋದು ಇಲ್ಲ, ಹಿಡಿಬೇಕನ್ನೋದು ಎರಡನ್ನೂ ಬಿಟ್ಟಿಗಿರುತ್ತೆ. ಕಲಿನಿ. ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯಿಲ್ಲ ಪಟ್ಟಾಂತರವಿಲ್ಲ, ಎಂದೆಂದು ಪರಿಪೂರ್ಣ ಅಂತ. ಎಲ್ಲಾ ಭಾವನೆಗಳನ್ನು ಬಿಟ್ಟಾಗ ಬಿಡವನಂತ ಸಿಕ್ಕಿದ್ದು ಜನಗೆ ಚುಡಲ ರಾಣಿ ಹಿಡ್ಕೊಂಡು ಕುಂತೀವೋ, ಏನೇನ್ ಬಿಟ್ಟಿ ಅವನ್ನೆಲ್ಲ. ದೊಡ್ಡ ಅಹಂಕಾರದಾಗ ಅದೀನಿ ಅಂತ, ದೊಡ್ಡ ತೆಗ್ನ್ಯಾಗ ಬಿದ್ದಿ ಅಂತ. ಬಿಟ್ಟು ಬಂದೆನ್ನ ಎಲ್ಲ ರಾಜ್ಯವನ್ನು ತ್ಯಾಗ ಮಾಡೀನಿ, ಸುಂದರವಾದ ಹೆಂಡತಿಯನ್ನು ಬಿಟ್ಟು ಬಂದೀನಿ. ನಿನ್ನ ತಲೆಯಾಗಿ ಇದಾಯ್ತು ನಿನಗೆ. ಅವನು ಬಿಟ್ಟೇನೆ ಅನ್ನೋದನ್ನ ಕೈ ಬಿಡು. ಏನ ತ್ಯಜಸಿ ತತ್ ತ್ಯಜ. ಬಿಟ್ಟೇನಿ ಅನ್ನೋದನ್ನ ಏನ್ ನೆನಪು ಮಾಡ್ಕೊಂತ ಕುಂತೀನಿ? ಅವನು ಬಿಟ್ಟದ್ದನ್ನ ನೆನಪು ಮಾಡ್ಕೊಂತ ಕುಂತೀನಿ. ಬಿಟ್ಟದ್ದನ್ನ ನೆನಪು ಮಾಡ್ಕೊಂತ ಕುಂತಿ, ಅದನ್ನ ಕೈ ಬಿಡು ಅಂತ. ಅಕ್ಕಮಹಾದೇವಿ ಅದನ್ನ ಮಾತ್ರ ಹೇಳಲ್ಲ. ಬಿಟ್ಟೇನಂದರು ಬಿಡದಿ ಮಾಯೆ, ಬಿಟ್ಟೇನನ್ನುದ ಬಿಡದಿದ್ದರೆ ಬೆಂಬತ್ತಿ ಕಾಡಿತ್ತು ನೋಡ ಅಂತ. ಬಿಟ್ಟಾಗ ಅದು ಅನುಭವಕ್ಕೆ ಬಂದೈತಿ. ಅನುಭವದಾಗ ಉಳ್ಕೊಂಡ ನಾವು ಬಿಟ್ಟ ಇನ್ನ ಅದನ್ನ ಬಿಟ್ಟೇನ ನಮ್ಗ ಅನುಭವಕ್ಕೆ ಬರುದಿಲ್ಲ. ಅದು ಬಿಟ್ಟೇನನ್ನೋದು ಬಿಡದಿದ್ದರೆ ಇದು ಅನುಭವಕ್ಕೆ ಮಾಡಕ್ಕಾಗುದಿಲ್ಲ. ನನಗೆ ಅದನ್ನ ಬಿಟ್ಟೇವಪ್ಪ, ನಾವು ಚಹಾ ಕುಡಿದ್ ಬಿಟ್ಟೇವಿ, ನಾವು ಕಮರ್ ತಿನ್ನೋದಿಲ್ಲ, ಅದಲ್ಲ ಅದನ್ನ ಬಿಟ್ಟೇವ ನಾವು ಎಲ್ಲ. ಅದನ್ನ ಮಾಡ್ಕೊಂತ ಕುಂದ್ರಿ. ವಾಸನಿ ತಿನ್ನು ಕುಡುದಾರ ಬಿಟ್ಟಿಯ? ಮನ್ಯಾಗ ವಾಸನಿ ಬರ್ತೈತಲ್ಲ, ಯಾಕ್ರಿ ವಾಸನಿ ಕುಡಿತಾನ ಮತ್ತ ತಿನ್ನೋದು ಬಿಟ್ಟ. ವಾಸನ ಹಂಗ ಇರ್ತೈತಿ. ಅದು ಸುಪ್ತ ರೀತಿ ಒಳಗ ಯಾರೇ ಹೊತ್ನ್ಯಾಗ ನಮ್ಮನ್ನ ಗಜಮ್ನೆ ಅನಿಸ್ತೈತಿ. ಅದ ನಾನಿ ಅನ್ನವನ್ನ ಹೌದೌದು ಅನ್ನವನ್ನ. ಅದಕ್ಕೆ ಬಿಡದನ್ನ ಡೋಂಗಿ. ನೀ ಡೋಂಗಿ ಮಾಡ್ಕೊಂತಾನ ಅದನ್ನ ಬಿಟ್ಟೇನಿ ಇದನ್ನ ಬಿಟ್ಟೇನಿ ಅನ್ನೋದೆಲ್ಲ ಗಂಟು ಕಟ್ಕೊಂಡು ಕುಂತಿ ಒಳಗ. ಅದ್ರ ನೆಮ್ಮದಿ ಎಲ್ಲಿ ಬರ್ಬೇಕು ನಿನಗೆ? ಅದನ್ನ ಹಿಡ್ದೇನ ಅನ್ನೋದು ಇಲ್ಲ. ಬಿಟ್ಟದ್ಯಾವುದು ಹಿಡ್ದದ್ಯಾವುದು ನೀ ಯಾರು ನೋಡ್ಕೋ. ಯಾವ್ದಾರ ಹಿಡ್ದಿದ್ದಿತ್ತು, ಯಾವ್ದಾರ ಬಿಟ್ಟಿದ್ದಿತ್ತು. ಮನಸ ಹಿಡಿದು ಮನಸ ಬಿಡುದು ನನ್ನಲ್ಲಿ ಅದಿಲ್ಲ. ಹಿಡಿಯುವುದಿಲ್ಲ, ಬಿಡುವುದೂ ಇಲ್ಲ. ನನ್ನಲ್ಲಿ ಯಾಕೋದು? ಅದನ್ನ ಯಾಕೆ ನಾ ಹಚ್ಕೋಬೇಕು? ಹಿಡ್ಕೊಂಡದ್ಯಾವುದು ಬಿಡೋದ್ಯಾವುದು ನೀ ಯಾರು ನೋಡ್ಕೊ. ನಿನ್ನಲ್ಲಿ ಇಲ್ಲ ಇವೆಲ್ಲ. ಇಲ್ಲದನ್ನ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ ಹತ್ತಿಯಲ್ಲ ನೀನು. ನಾನ ಮಾಡೀನಿ, ನಾನ ಉಣ್ಣಾವ ಅಂತ ನೀ ಆರೋಪ ಮಾಡ್ಕೊಂಡು ಕುಂತೀಯ. ತಾದಾತ್ಮ್ಯ ಭಾವ ಇಟ್ಕೊಂಡ್ಕಾರ ಜೀವ ಭಾವ ಇದ ಗಟ್ಟಿಯಾಗಿ ಕುಂತೈತಿ. ನಾವು ಯಾವ್ದಾರ ಮಾಡೈತಿ, ಯಾವ್ದಾರ ಉಂದೈತಿ ಬಿಡ, ನಮ್ಗೆ ಬೇರೆ ಸಂಬಂಧ ಇಲ್ಲ. ನಾವು ಸಂಬಂಧ ತಪ್ಪಿಸ್ಕೊಂಡು ಇರಕ್ ಕಲಿಯೋದು ಅಂದ್ರೆ ಆರಾಮಿರ್ತಿ. ಅನಾತ್ಮದ ಸಂಬಂಧವನ್ನು ತಪ್ಪಿಸ್ಕೊಂಡಾಗ ನೀ ಆರಾಮಿರ್ತಿ. ಇದ ಅಭ್ಯಾಸ ನಾವು ಮಾಡ್ಬೇಕಾಗೈತಿ. ಸಂಬಂಧ ಹಚ್ಕೊಂಡ ನೀ ಬಳಲ್ತೀವಿ. ಯಾಕೆ ನಾವು ಬಳಲ್ತೇವೆ ಅಂದ್ರೆ ಅನಾತ್ಮದ ಸಂಬಂಧ ಹಚ್ಕೊಂಡು ಕುಂತೇವಿ. ಅಲ್ಲದನ್ನ ನಾನದು ಅಂತ ಹಿಡ್ಕೊಂಡು ಕುಂತೀಯಲ್ಲ, ಅದನ್ನ ಕೈ ಬಿಡು ಅಂದ್ರೆ ಬಳಲಿಕೆ ತಪ್ತೈತಿ ನಿನಗೆ. ನಾವು ಯಾಕೆ ಬಳಲ್ತೇವೆ ಅನ್ನೋದನ್ನ ವಿಚಾರ ಮಾಡಿರಿನ ಯಾರು? ಅಜ್ಞಾನದಿಂದ ಅನ್ಯದ್ದನ್ನ ನಾನು ನಂದು ಅಂತ ತಿಳ್ಕೊಂಡು ಕೂತೀವಿ. ಅದಕ್ಕೆ ನಿನ್ನ ಬಗ್ಗೆ ನೀ ತಿಳುವಳಿಕೆ ಮಾಡ್ಕೋ. ನೀ ಅಲ್ಲದ್ದೆಲ್ಲ ಹೋಗ್ಬಿಡ್ತೈತಿ, ನಿನಗೆ ಸಂಬಂಧ ಇಲ್ಲ ಅದು. ಈ ಭಾವನೆಗಳು ನಿನ್ನಲ್ಲಿ ಇಲ್ಲ. ಇವೆಲ್ಲ ಯಾರಿಗೆ? ರಮಣ ಮಹರ್ಷಿಗಳು ಪ್ರಶ್ನೆ ಮಾಡ್ಯಾರ. ಈ ಭಾವನೆಗಳೆಲ್ಲ ಯಾರಿಗೆ? ನಿನ್ನಲ್ಲಿ ಇಲ್ಲ. ನಿನಗೇನು ಸಂಬಂಧ ಅದಾವ? ಯಾಕೆ ಹಚ್ಕೊಂಡು ಕುಂತೀಯದ? ಇವನ್ನೆಲ್ಲ ನಾವು ಮೀರಿ ನಿಂತಾಗ ನಮ್ಮ ನಿಜದ ಅನುಭವ ಮಾಡ್ಕೊಳಕ್ ಬರ್ತೈತಿ ನಮ್ಗೆ. ಇದ ಅಭ್ಯಾಸ ಸತತ ಆಂತರಿಕವಾಗಿ ನಡಿಬೇಕು ನೋಡ್ರಿ ಒಳಗೆ.
ಮಹಾತ್ಮರೆಲ್ಲ ಏನ್ ಮಾಡಿ ಸುಖ ಹೊಂದಿದ್ರಿ ಅವರು? ವಿಷಯ ಚಿಂತನೆಯನ್ನು ಕೈಬಿಟ್ಟು ಆತ್ಮಚಿಂತನದೊಳಗೆ ತೊಡಗಿ ಸುಖ ಹೊಂದಿದ್ರಿಲ್ಲ. ವಿಷಯಾದಿಗಳು ನಿಮ್ಮನ್ನ ತಿಳಿತಾವೋ, ನೀವು ವಿಷಯಾದಿಗಳನ್ನ ತಿಳಿತೀರೋ? ನೀವು ಅವನ್ ತಿಳಿತೀರಿಲ್ಲ. ಬುದ್ಧಿ ಪ್ರಶಾಂತ ಇರ್ಬೇಕಾದ್ರೆ ವಿಷಯ ಚಿಂತನೆ ಮಾಡಬೇಕು, ಬಿಡಬೇಕು ಅದನ್ನ. ಪ್ರಶಾಂತ ಅಂತ ಹೆಸರು ಇಟ್ಕೊಂಡಿರ್ತಾನೆ. ಹೌದ್ರ? ಇದನ್ನೆಲ್ಲ ಕೈ ಬಿಟ್ಟ, ಮನಸ್ಸಿನಿಂದೆಲ್ಲ ಹಿಡ್ಕೊಂಡದ್ ಕೈ ಬಿಟ್ಟ ನೀ ಪ್ರಶಾಂತ. ಹೌದಿಲ್ಲ? ಬುದ್ಧಿ ಪ್ರಶಾಂತ ಇರ್ತೈತಿ. ಹಿಡ್ಕೊಂಡು ಕುಂತ್ರ ಎಲ್ಲಿ ಸಮಾಧಾನ ಇರ್ಬೇಕು? ಪ್ರಶಾಂತಿ ಎಲ್ಲಿದೆ? ಅಶಾಂತಿನ ನಿನಗೆ. ವಿಷಯ ಚಿಂತನ ಇಲ್ಲದಲ್ಲಿ ಶಾಂತಿ ಬಿಂಬಿಸ್ತೈತಿವೋ? ವಿಷಯ ಚಿಂತನ ಇದ್ದಲ್ಲಿ ಶಾಂತಿ ಬಿಂಬಿಸ್ತೈತಿವೋ? ವಿಷಯ ಚಿಂತನ ಮತ್ತು ಆನಂದ ಚಿಂತನ ಯಾವ ಊರಿಂದಿದು, ಯಾವ ಜಾತಿದಿದು? ಯಾವ್ದಾರ ಒಂದು ವರ್ಗಕ್ಕೆ ಸಂಬಂಧಪಟ್ಟತೇನ ಅದು? ಹಿಂದಿನ ಕಾಲದವರು ಈಗಿನ ಕಾಲದವರು ಏನಾರ ಐತೆನ? ಯಾವ್ದಾರ ಒಂದು ದೇಶ ಕಾಲಕ್ಕೆ ಸಂಬಂಧಪಟ್ಟದ್ದಲ್ಲ ಅದು. ಎಲ್ಲಾ ಕಾಲದವ್ರಿಗೂ, ಎಲ್ಲಾ ವರ್ಗದವ್ರಿಗೂ, ಜಗತ್ತಿನ ಜನರಿಗೆಲ್ಲ ಸಂಬಂಧಪಟ್ಟದ್ದು. ಯಾಕೆ ಬಡದಾಡ್ತೀರಿ ಹಂಗಾರೆ? ಬಡದಾಡಿ ತಲೆ ಯಾಕೆ ಕೆಡಿಸ್ಕೋತೀರ ಅದ್ರ ಸಂಬಂಧ? ಸುಖ ಹೊಂದಲಿಕ್ಕೆ ಪಾಲನಾ ಮಾಡೋ ನಿಯಮಾದಿಗಳು ಭಿನ್ನ ಭಿನ್ನ ಅದಾವೋ? ಎಲ್ಲರಿಗೂ ಒಂದ ಅದಾವೋ? ಎಲ್ಲರಿಗೂ ಒಂದ ಅದಾವಿಲ್ಲ. ಹೆಣ್ಮಕ್ಳನಿದ್ದ ಹೆಣ್ಣು, ಗಂಡು ಮಕ್ಕಳನಿದ್ದಿ ಗಂಡು ಇರ್ತೈತೆ. ವೇಷಭೂಷಣಗಳು, ಆಹಾರ ವಿಹಾರಗಳು ಬದಲಾದ್ರೆ ಇವು ಬದಲಾಕವನು. ನೀತಿ ನಿಯಮಾದಿಗಳನ್ನ ಯಾವ ಪ್ರಮಾಣದಲ್ಲಿ ನೀವು ಮುರಿತಿ ನೋಡು, ಆಯಾ ಪ್ರಮಾಣದಲ್ಲಿ ನೀನ ಧೋಕಾ ತಿಂತಿ ನೋಡು. ಏನ್ ಅದಕ್ಕೆ ಅವನು ಚಾಚು ತಪ್ಪದೆ ಪಾಲನಾ ಮಾಡ್ಬೇಕಾಗತ್ತೆ. ಪಾಲನಾ ಮಾಡ್ಲಿಲ್ಲ ಅಂದ್ರೆ ನಿನಗೆ ಹಾನಿ ನೋಡು. ಸಮಾಧಿ ಹೊಂದಲಿಕ್ಕೆ ನಿಯಮಾದಿಗಳನ್ನ ಪಾಲನಾ ಮಾಡಿದ್ರೆ ಅದನ್ನು ಹೊಂದಲಿಕ್ಕೆ ಬರ್ತೈತಿವೋ? ನಿಯಮಾದಿಗಳನ್ನ ಮುರಿದ್ರೆ ಹೊಂದಲಿಕ್ಕೆ ಬರ್ತೈತಿವೋ? ಅದನ್ನ ಎಲ್ಲರಿಗೆ ಆ ಆನಂದವನ್ನು ಹೊಂದಲಿಕ್ಕೆ ಒಂದ ನಿಯಮಾದಿಗಳದಾವು, ಇನ್ನು ಬೇರೆ ಬೇರೆ ಅದಾವು? ಅದನ್ನು ಪಾಲನಾ ಮಾಡಿದ್ರೆ ಅದು ಸಿದ್ಧಿಸ್ತದ ನಿನಗೆ. ಎಲ್ಲರಿಗೂ ಒಂದ ನಿಯಮದಾವು. ಮನಸ್ಸಿನಾಗ ಹಿಡಿದದ್ದನ್ನ ಕೈ ಬಿಡುದು ಎಲ್ಲರಿಗೂ ಒಂದ ಐತಿಲ್ಲ. ಅವ್ರ ಆನಂದ ಕಿರ್ದ, ನಿಮ್ಮ ಆನಂದ ಉದ್ದ ಇರ್ತೈತೇನ? ಆರಾಮಿಗೆ ಆಕಾರ ಐತೆನ? ಮತ್ಕ ಆಕಾರ ಇದ್ದದ್ದು ವಿಕಾರ ಹೊಂತತಿ. ಅದು ಆಕಾರ ಇಲ್ಲದ್ದು ಅದು ವಿಕಾರ ಹೊಂತತಿ. ಏನು ಆಕಾರ ಇದ್ದದ್ದು ವಿಕಾರ ಹೊಂತತಿ? ಅದು ಹೆಣ್ಮಕ್ಳನಿದ್ದಿ ಬೆಂದಿರ್ತೈತಿ, ಅದು ಹೆಣ್ಣಿರ್ತೈತಿ. ಗಂಡು ಮಕ್ಕಳನಿದ್ದಿ ಬೆಂದಿರ್ತಲ್ಲ, ಗಂಡಿರ್ತೈತನ ಅದು? ಬುದ್ಧಿ ವಿಷಮತೆಯನ್ನೆಲ್ಲ ತೆಗೆದು ಹಾಕಿದಾಗ ಬುದ್ಧಿ ಸಮಸ್ಥಿತಿ ಒಳಗೆ ನಿಲ್ಲಕ್ ಬರ್ತೈತಿ. ಅವಾಗ ನಮ್ಗೆ ಆರಾಮಿನ ಅನುಭವ ಆಕೈತಿ. ಯಾವಾಗ ಸಮಭಾವದೊಳಗೆ ಮನಸ್ಸು ನಿಲ್ತೈತಿ, ಯಾವಾಗ ನಮ್ಗೆ ಅದು ಅನುಭವ ಬರ್ತೈತಿ. ಏನ್ ಆರಾಮಿನ ಗುರ್ತು ಎಲ್ಲರಿಗೂ ಐತಿ. ಆರಾಮಿನ ಗುರ್ತಿಲ್ದವ್ರು ಯಾರಿದ್ರಿ ಇದ್ರೊಳಗೆ? ಗೊತ್ತಿದ್ದಾಗ ಅದನ್ನ ಬೇಡ್ತಿ, ಗೊತ್ತಿಲ್ಲದ್ದು ಬೇಡ ನೋಡೋಣ. ಆರಾಮ್ ಬೇಡ್ತಿ ಅಂದ್ಬಿಡಕ್ ಅದನ್ನ ನಿನಗೆ ಗೊತ್ತೈತಿ. ಗೊತ್ತಿಲ್ಲದ್ದು ಬೇಡಪ್ಪ. ಯಾವಾಗ ಗೊತ್ತಾಗ್ತಿ ಅನ್ನೋದನ್ನ ಮರ್ತೀನಿ. ಅದು ಆನಂದದ ಗುರುತು ಯಾವಾಗ ಗೊತ್ತಾಗೈತಿ? ಮೊಟ್ಟ ಮೊದಲಿಗೆ ಅದು ಗೊತ್ತಾದದ್ದು ಎಲ್ಲಾ ಈ ತೋರಿಕೆ ವಸ್ತುಗಳಿಗಿಂತ ಮೊದಲಿಗೆ ಅದು ಗೊತ್ತಾದದ್ದು ನಮ್ಗೆ ಆನಂದ. ಅನ್ಯ ಭಾವ ಏನೂ ಇಲ್ಲದಾಗ ಅದು ಗೊತ್ತಾಗೈತಿ. ಈಗೂ ನಾವು ಆ ಸ್ಥಿತಿಯನ್ನು ನೆನಪಿಗೆ ತಗೋಬೇಕಾಗೈತಿ. ಪ್ರಥಮ ಅನುಭೂತಿ ಸ್ಥಿತಿ ಅದ ಆನಂದದ ಸ್ಥಿತಿ ಅಂದ. ಅದು ಮುಕ್ತನ ಸ್ಥಿತಿನ. ಅದು ಪ್ರಥಮಾನುಭವದ ಕಡೆ ಲಕ್ ಕೊಟ್ಟೆ ಅದು ನೀನು ಮುಕ್ತ ಅದಿ ಅನ್ನೋದು ನಿನಗೆ ಬೆಳಿತೈತಿ. ಇವನ್ನೆಲ್ಲ ಕಲ್ಪನೆಗಳ ಬೆನ್ನ ಹತ್ತಿಕಾರ ಇವನ್ನೆಲ್ಲ ಬಂಧನದ ಸಿಕ್ಕೊಂಡು ಒದ್ದಾಡ್ಲಿಕ್ಕತ್ತಿ. ನೀನ ಆರೋಪ ಮಾಡ್ಕೊಂಡು ಕುಂತೀವಿ ಇವನ್ನೆಲ್ಲ ಕಲ್ಪನೆಗಳು. ಮನುಷ್ಯನೊಳಗಿರ್ತಕ್ಕಂಥ ಕಲ್ಪನೆಗಳನ್ನೆಲ್ಲ ಸರಿಸು. ನೀನು ಮುಕ್ತ ಇದೆ ಅನ್ನೋದು ನಿನಗೆ ಅನುಭವ ಬರ್ತದೆ. ಬೇಕಾದದ್ದು ನೆನಪು ಮಾಡುವ ನೆನವನಾಗಿರ್ಬೇಕು. ಏನು ಬೇಕಾದದ್ದನ್ನು ತಪ್ಪಿಸೋ ನೆನವನಾಗಿರ್ಬೇಕು. ನಾವು ಅದನ್ನು ತಪ್ಪಿಸ್ಕೊಳ್ಳೋ ನೆನವನಾಗ ಇದೆಯೋ ನಾವು. ಮತ್ತೆ ತಪ್ಪಿಸ್ಕೊಂಡೆ ಅಂದ್ರೆ ನೀನು ಸಿಗುವುದನ್ನ ಇಲ್ಲ. ನೀನು
ನಿನ್ನ ಮನಿ ನಿನ್ನ ಊರು ಯಾವುದು ಅನ್ನೋದು ಹುಡುಕಾಕತ್ತಿ, ನೀನು ಆರಾಮ್ ಹುಡುಕಾಕತ್ತಾನ, ಸಿಗವಲ್ದ ಅದು ಎಲ್ಲಿ ಐತಿ ಅನ್ನೋದು. ಆ ಗುರುತಿದ್ದದ್ದು ಮತ್ತು ಬೇಕಾದದ್ರ ನೆನವಿನಾಗ ಇರ್ಬೇಕು, ಹೌದಿಲ್ಲ? ಏನು ಬರೀ ಬೇಡಾದದ್ರ ನೆನವಿನಾಗ ಇರುದು? ಎದ್ರ ನೆನವಿನಾಗ ಇದೀರಿ ನೋಡ್ಕೋರಿ ಹಂಗಾರೆ ನೀವು. ಆರಾಮನ್ನು ಶಬ್ದ ಹಿಡ್ಕೊಂಡು ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಬಡ್ದಾಡ್ತಿರುವ, ಏನು ಅದ್ರ ಬದಲಿ ಮತ್ತೆ ಬೇರೆ ಯಾವ್ದಾರ ಶಬ್ದ ಇಟ್ಕೊಂಡು ಬಡ್ದಾಡ್ತಿರು ನೀವು? ಸುಖ ಯಾರಿಗ್ ಗೊತ್ತಿಲ್ಲ, ಯಾರಿಗೆ ಬೇಕಾಗಿಲ್ಲ ಇದು ಸುಖಕ್ಕೆ ಯಾವ ಜಾತಿ ಐತಿ? ಅದ್ರ ಬದ್ಲಿ ಮತ್ತೆ ಯಾವ್ದಾರ ಶಬ್ದ ಇಟ್ಕೊಂಡು ಶಿವ ಅಂದ್ಕೂಲೆ ಒಂದು ಗುಂಪು, ಕೃಷ್ಣ ಅಂದ್ ಒಂದ್ ಕುಲೆ ಗುಂಪು, ಕೃಷ್ಣ ಅಂದ್ಕೂಲೆ ಒಂದು ಗುಂಪು, ಹೌದಿಲ್ಲ? ಅದ ಹಿಡ್ಕೊಂಡು ನಾವು ರಾಮ ರಾಮ ಅಂತ ತಿಳ್ಕೊಂಡು ನಾವು ಆ ಕೃಷ್ಣ ನಾವು ಅವನ್ ಕೈ ಬಿಡ್ತಾನೆ, ಯಾಕ್ರಿ ಶಿವ ಅನ್ನವನು ಕೈ ಬಿಡ್ತಾನೆ, ಹೌದಿಲ್ಲ? ಇದು ಅಲ್ಲ ಅಂತ ಅವನ್ ನಮೂನಿ ಬೇರೆ, ಹೌದಿಲ್ಲ? ನೀವು ಜೀಸಸ್ ಅಂತ ಇದೊಂದು ಬೇರೆ, ಹೌದಿಲ್ಲ? ಇದು ಏನೇನಿದೆಲ್ಲ ಒಂದ ಇದ್ದ ವಸ್ತು ಒಂದ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ, ಅನೇಕ ನಾಮಗಳನ್ನು ಮಾಡ್ಕೊಂಡು ಕೂತ್ಯಾರ, ಇದ್ದ ವಸ್ತು ಒಂದ ಅದ. ಏನ್ ಅದರ ಆ ಶಬ್ದಗಳನ್ನು ಹಿಡ್ಕೊಂಡು ಕುಂದಿರ್ತೀವಿ, ಆ ಗುಂಪು ಮಾಡ್ಕೊಂಡು ಅದು ನಮ್ದಲ್ಲ ನಿಮ್ದಲ್ಲ ಅಂತ. ಏನ್ ಭೇದ ಕಲ್ಪನಾ ಮಾಡ್ಕೊಂಡು ದುಃಖ ಪಡ್ಲಿಕ್ಕತ್ತೀವಿ. ಏನ್ ಭಯ ದುಃಖ ನಾವು ಕಳ್ಕೊಬೇಕನ್ನೋ ಭೇದ ಭಾವ ತೆಗೆದು ಹಾಕದು. ಏನ್ ಅದಕ್ಕೆ ಅಜ್ಜವರು ಇದು ಹೊಡೆದಾಟ ಯಾಕೆ ಮಾಡ್ತೀರಿ, ನಮಗೇನು ಬೇಕಾಗೈತಿ ಅದನ್ನು ಎಲ್ಲರಿಗೂ ಬೇಕಾದದ್ದು ನಮ್ದಲ್ಲ ಅನ್ನೋರು ಯಾರ್ದ್ರಿ? ಸುಖ ನಮ್ಗೆ ಗೊತ್ತಿಲ್ಲ ಅದವ್ರು ಯಾರ್ದ್ರಿ? ಎಲ್ಲರಿಗೂ ಗೊತ್ತಿದ್ದದ್ದು ಎಲ್ಲರಿಗೂ ಬೇಕಾದದ್ದು ಅದು. ಬೇರೆ ಶಬ್ದ ಇಡ ನೀನೇ ನಮ್ದು ಅಲ್ಲಿ ಬಿಡಪ್ಪ ಮಾಡೋದು, ಅಲ್ಲಾನ ನಡ್ಕೊಳಕ್ ಹೋಗಿ ನೋಡಿ, ಅಲ್ಲಾನ ನಡ್ಕೊಳಕ್ ಮರ ಅಂತೀನಿ, ಹೌದು? ಕೃಷ್ಣ ಅಂದ್ರೆ ಕೃಷ್ಣ ಉಪಾಸಕರು, ಅವರು ರಾಮನ ಭಕ್ತರು ಬೇರೆ, ಕೃಷ್ಣನ ಭಕ್ತರು, ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಬಿಡ್ತಾರ್ತೀವಿ. ಆ ನಾಮರೂಪ ಹಿಡ್ಕೊಂಡು ಬುದ್ಧಿ ಆಡ್ತಿದ್ದೀನಿ. ಆ ನಾಮರೂಪಗಳು ಭಿನ್ನ ಭಿನ್ನ ಕಲ್ಪನಾ ಮಾಡ್ಕೊಂಡದ್ದು ಅವು. ಅದಕ್ಕೆ ಅದ್ರ ಬೆನ್ನು ಹತ್ತಕ್ಕೆ ಹೋಗ್ಬೇಡ. ನಾಮರೂಪಗಳು ಬೆನ್ನು ಹತ್ತಿದೆ ಅಂದ್ರೆ ನಿನಗೆ ನೆಮ್ಮದಿ ಕಳ್ಕೋತೀನಿ ಅಂತ. ಅದರ ಅಭಿಮಾನ ಬಿಡದ. ಏನ್ ಮೂಲ ಇದ್ದು ಇರುವಿನ ಕಡೆ ಎಲ್ಲ ಕೊಡುವ, ಅಲ್ಲಿ ಭೇದ ಭಾವ ಬರೋದಿಲ್ಲ, ಅವಾಗ ಒಂದ್ ಅನ್ನೋದು ಅನುಭವ ಬರ್ತೈತಿ ನಿನಗೆ. ಏನ್ ನೀವು ಭೇದದಿಂದ ನಿಶ್ಚಯವಾಗಿ ನಿನಗೆ ದುಃಖ ಆಕೈತಿ. ಏನ್ ಚಿಂತೆ ಮಾಡ್ಲಿಕ್ಕೆ ಯೋಗ್ಯವಾದದ್ದು ಯಾವುದು ಅದನ್ನ ಮಾಡ್ಬೇಕು. ಯೋಗ್ಯ ಇಲ್ಲದನ್ನು ಮಾಡ್ಕೊಂತ ಕುಂಡಿರ್ಬೇಕು. ಯಾವ್ದನ್ನು ನೆನಪು ಮಾಡಿದ್ರೆ ನೀನು ದುಃಖ ನಿವಾರಣೆ ಆಕೈತಿ, ಅದ್ರ ನೆನಪಿನಾಗಿರ್ಬೇಕಿಲ್ಲ. ಬಾಳೆ ನೆನಪು ಮಾಡೋದ್ರಿಂದ ನೀನು ಸಂಕಟ ಹೋಗ್ತೇನೆ. ಅದ್ರಾಗ ಕಾಲು ಕಳೆದಲ್ಲ, ಹೇಳೋದು ತುದಿಮೆಟ್ಟಿನ ಮ್ಯಾಗ ಅದ್ರ ಗೆಳತನ, ಹೌದಿಲ್ಲ? ಏಟು ಅದ್ರ ಕೆಲಸ ಅಷ್ಟ, ಇದ್ರಿಗೆ ಇದ್ದಾಗಟ್ಟ ಮತ್ತೆ ಅದನ್ನು ಮರ್ತು ಬಿಡಬೇಕು, ಪೂರ್ಣ ಮರ್ತು ನಿನ್ನ ಚಿಂತನದ ಆತ್ಮಚಿಂತನದೊಳಗೆ ತೊಡಗು. ಈಗ ಗತ್ತು ಕಲಿಬೇಕು ನೋಡ. ಈ ಗತ್ತು ನಮಗೆ ಎಲ್ಲಿ ತನಕ ಬರೋದಿಲ್ಲ, ಅಲ್ಲಿ ತನಕ ನಾವು ಹಿಂಗೆ ಹೋಗೋದು. ಅದ ಕರೆ ಅಂತ ತಿಳ್ಕೊಂಡಿವಿ. ಎಷ್ಟೊತ್ತಿಂದ್ರ ಅದ ನೀನು ಬಾಳೆ ಎಲ್ಲಿದಾವ ಹಿಂದಿನ ಜನ್ಮದ ಸಂಬಂಧಗಳು, ಎಲ್ಲಿದಾವ ಈಗಿನ್ನೂ ಮುಂದೆ ಬರ್ತಾವ ನಿನಗೆ. ಅಂದಿನ ಲಾಭ ಏನು ಅದ್ರಾಗ ಕಾಲ ಕಳೆದು? ಏನ್ ತೋರೆಡಗುದದು. ಆರಾಮಿನ ನೆನಪು ಮಾಡಿರ ಬುದ್ಧಿ ಸಮಾಧಾನ ಶಾಂತಿ ಇರ್ತೈತಿ. ಅದನ್ನ ನೆನಪು ಕೈ ಬಿಟ್ಟೆ ಅಂದ್ರೆ ಸಮಾಧಾನ ಕೆಡಿಸ್ಕೋತಿ. ಕರೆಗಿರಿ ಕಲ್ತ ಮ್ಯಾಗ ಆರಾಮ್ ಗೊತ್ತಾತಂತ ನಿನಗೆ. ಕರೆಗಿರಿ ಒಳಗಿರ್ತೈತೇನ ಆರಾಮು? ಬಿಳೆ ಹಾಳಿ ಮ್ಯಾಗಿನ ಕರೆಗಿರಿ, ಪಾಟಿ ಮ್ಯಾಗಿನ ಬಿಳೆಗಿರಿ ಕಲ್ತಾಗ ಗೊತ್ತಾಗೈತೆ ನಿನಗೆ? ಆರಾಮ್ ಅಂದ್ರೆ ಅದ ಬಿಳೆ ಹಾಳಿ ಮ್ಯಾಗಿನ ಕರೆಗಿರಿ ಅಲ್ಲದ ಬ್ರಹ್ಮಸೂತ್ರ ಅಂದ್ರೆ. ಏನ್ ಹಂಗ ಬಿಳೆಗಿರಿ ಪಾಟಿ ಮ್ಯಾಗಿನ ಬಿಳೆಗಿರಿ, ಹಾಳಿ ಮ್ಯಾಗಿನ ಕರೆಗಿರಿ ಕಲಿಲಿಕ್ಕೆ ಹೆಣ್ಣು ಗಂಡು ಹಂಗ ಗುಳೇ ಅಂತಿರಲ್ಲೋ, ಅದನ್ನ ಕಲ್ತ ದಡ್ಡ ಅದನ್ನ. ಅಕ್ಷರ ಅಂದ್ರೆ ಎದಕ್ಕಂತಾರ? ನಾಶರಹಿತವಾದದ್ದು. ನ ಅಕ್ಷರತಿ ಇತಿ ಅಕ್ಷರ. ಅಕ್ಷರ ಜ್ಞಾನ ಅಂದ್ರೆ ಕೆಡಲಾರದಂತ ವಸ್ತುವಿನ ತಿಳುವಳಿಕೆಗೆ ಅಕ್ಷರ ಅಂತಾರ. ನೀ ಬಿಳೆ ಗೆರಿ ಅಲ್ಲ ಅದ. ಯಾಕ್ರಿ? ಯಾವ್ದಾರ ಭಾಷಾ ಅಕ್ಷರ ಶಬ್ದ ಮಾಡ್ಕೊಂಡು ಅಕ್ಷರ ಅಂದ್ರೆ ಅದರ ಅರ್ಥ
ಎಂದೂ ನಾಶ ಆಗ್ಲೈತೆ. ಒಂದೀಟಾರ ಅಕ್ಷರ ಜ್ಞಾನ ಐತೆ ನಿನಗಂತಾರ ರೂಢಿ ಒಳಗೆ ಅನ್ನೋದಿಲ್ಲ. ಅಕ್ಷರ ನಾಶರಹಿತವಾದಂಥ ಇರುವಿನ ತಿಳುವಳಿಕೆ ಮಾಡ್ಕೋ. ಅವ ವಿದ್ಯಾವಂತ. ಅಕ್ಷರ ಜ್ಞಾನ ಅಂದ್ರೆ ನೀ ಆ ಗೆರಿ ಕಲ್ತ್ರ ವಿದ್ಯಾವಂತ ಆಕೇನು? ಬಹಳಷ್ಟು ಕಲ್ತಾನಪ್ಪ ಅವ. ಎಲ್ಲ ಗೆರಿ ಹೊಡಿತಾನಪ್ಪ. ನೀವು ಆ ಗೆರಿ ಗೊತ್ತಾಕೈತಿ, ಈ ಗೆರಿ ಆಗೈತಿ ನೀನು ನೆಮ್ಮದಿ. ಅದು ನಾಶ ಆಕೈತಿಲ್ಲ, ಅದು ಯಾವ್ದಾರ ಭಾಷಾದಾಗ ಐತೇನ ಅದು ಆನಂದ. ಮೊದಲನೇವರೆಲ್ಲ ಅವನು ಪಾಟಿ ಮ್ಯಾಗಿನ ಬಿಳೆ ಗೆರಿ, ಹಳೆ ಮ್ಯಾಗಿನ ಕರೆ ಗೆರಿ ಕಲ್ತ ಆರಾಮ್ ಹೊಂದಿದ್ರು ನಾವು. ಎಲ್ಲಿ ಶಬ್ದಗಳಿಗೆ ಬರ್ತೈತಿದ್ದಿಲ್ಲ ಮೊದಲು. ಯಾವ ಭಾಷಾ ಇದ್ದಿದ್ದಿಲ್ಲ. ಉಸುಕಿನ್ಯಾಗ ಬರಿತಿದ್ರಂತ ಮೊದಲು. ಹಿಂಗ ಉಸುಕಿನ್ಯಾಗ ಕಲಿಸ್ತಿದ್ರು ಮೊದಲು. ಉಸುಕಿನಾಗ ಗೀಟ್ ಹಾಕೋದು ಚಿನ್ನ ಹಂಗ ಬರ್ಬರ್ತಾವು ಬದಲಾವಣೆ ಹಾಕೊಂತ ಬಂದ. ಏನ್ ಇದು ಮಜಾ ಆದ್ರೆ ನೆನಪಾದ್ರೆ ನಾವು ನಕ್ಕೊಂತ ಕೂಡ್ರು ಪಾಳೆ ಬರ್ತದ. ಎಲ್ಲ ಹುಚ್ಚರ ಶಾಂತಿದ. ಬ್ರಹ್ಮಸೂತ್ರ ಅಂದ್ರೆ ಬಿಳೆ ಹಾಳೆ ಮ್ಯಾಗಿನ ಕೆರೆಗೆರಿ ಎಲ್ಲದು. ಯಾರ ಮಾಡಿಕೊಡೋದೇನು ಅದು? ಮಜ್ಜಿಗೆ ಮಜ್ಜಿಗೆ ಗಡಿಗೆ ಹಂಗಿನ ಬೆಣ್ಣೆ ಅದು ಕಡದು ಕೊಡಾಕ. ನೀ ಸೃಷ್ಟಿಕರ್ತ ಅಂತೀರಲ್ಲ ಬ್ರಹ್ಮ, ಅವ ಏನಾರ ಮಾಡಿಕೊಡ್ತಾನ ಇದನ್ನ ಆರಾಮನ್ನ? ಬ್ರಹ್ಮ ಅಂದ್ರ ಗಾರುಡಿಗೆ ಅವ ಏನೇನೋ ಮಾಡ್ಕೊಂತ ಚಂದ ಮಾಡ್ಕೊಂತ ಕುಂತಾನಂತ. ಅದಕ್ಕೆ ಬೆರಗಾಕೊಂಡ್ ಕುಂತಾರ. ಹೋಗಿ ಕೇಳ್ರಿ ಅವನು ಕತ್ತರಿಸಿ ದೌಡಿ ಕಚ್ಚಿ, ಎಲ್ಲಿ ಗೊತ್ತಾತಪ್ಪ ಮಗನ ನಿನಗಂತ. ಆನಂದದ ಅನುಭವ ಎಲ್ಲಿ ಗೊತ್ತಾತ ನಿನಗೆ? ಹಳದ ದಂಡಿಗೆ ಗೊತ್ತಾತನ? ಎಲ್ಲಿ ಗೊತ್ತಾತ ನಿನಗಂದ್ರೆ ನೀವ ನೋಡ್ಕೋರಿ. ಆರಾಮಿಗೆ ಕೊಂಬುಕೊಳಗ ಹತ್ತಿರ್ತಾವಲ್ಲ, ಅದಕ್ಕೆ ಕೊಂಬುಕೊಳಗ ನೋಡಕ್ ಹೋಗ್ತಾರ. ಕೈಲಾಗದ್ದು ಏನಾರು ಮಾಡ್ಕೊತ ಕೂತದ್ದಕ್ಕೆ ಇವ್ರು ಬೆಪ್ಪ ಹಾಕೊಂಡು ಕುಂತಾರ. ಗಣಪತಿ ಮಾಡಕ್ ಹೋಗಿ ಮಂಗ್ಯಾನ ಮಾಡ್ಕೊಂಡು ಕುಂತಂಗಾಗೈತಿ. ನಿದ್ದಿಗಣ್ಣಾಗ ತೋರಿದ ಬ್ರಹ್ಮ ಏನೋ ಗಾರುಡಿಗೆ ಆಟ ಮಾಡ್ಯಾನಂತ, ಅದಕ್ಕೆ ಬೆಪ್ಪ ಹಾಕೊಂಡು ಕುಂತಾರ. ನೀನು ಕಲ್ಪನಾದಾಗ ತೋರಿದ್ವು ಅವೆಲ್ಲ. ನೀನ ಕಲ್ಪಿಸ್ಕೊಂಡು ಆ ಕಲ್ಪನಾದ ಬಲೆ ಹಾಸಿಕೊಂಡು ಒದ್ದಾಡ್ಲಿಕ್ಕೈತಿ ಅಲ್ವ. ಅದರಿಂದ ಕಡೆಗೆ ಬಾ. ನಿಯಮ ಪಾಲನೆ ಮಾಡೋದಂದ್ರೆ ಆರಾಮ್ ನೆನಪು ಮಾಡೋ ನಿಯಮ ಪಾಲನೆ ಮಾಡೋದು. ಆರಾಮ್ ನೆನಪು ಮಾಡೋ ನಿಯಮ ಪಾಲನೆ ಮಾಡಕತ್ತಿದ್ರೆ ನಿಮ್ಮ ವ್ಯಾವಹಾರಿಕ ಎಲ್ಲ ನಿಯಮಗಳು ಪಾಲನೆ ಆಗಿಬಿಡ್ತಾವ. ನಿನ್ನ ವ್ಯವಹಾರ ಎಲ್ಲ ಸರಳಿತ ಸಾಗ್ತೈತಿ. ಇದ್ರ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಬೇಕಾದ್ರೆ ಪರೀಕ್ಷೆ ನಮ್ಮದು ಕೆಡ್ತೈತಿ ಅಂತ ತಿಳ್ಕೊಂಡೇವು ನಾವು. ಬಾಳೆ ಕೆಡ್ತೈತಿಪ್ಪ ನಾವು ಇಲ್ಲಿ ಮಾತ್ರ. ವ್ಯವಸ್ಥಿತವಾಗಿ ನಡೀತೈತಿ. ಇದ್ರ ಕಡೆ ಲಕ್ಷ ಕೊಟ್ಟೆ ಅಂದ್ರೆ, ಇದ್ರ ಬೆನ್ನ ಹತ್ತಿದೆ ಅಂದ್ರೆ, ಅಧ್ಯಾತ್ಮದ ಬೆನ್ನ ಹತ್ತಿದೆ ಅಂದ್ರೆ ಎಲ್ಲ ವ್ಯವಸ್ಥಿತವಾಗಿ ನಡೀತೈತಿ. ಇದನ್ನ ಕೈ ಬಿಟ್ಟೆ ಅಂದ್ರೆ ಎಲ್ಲ ಅಸ್ತವ್ಯಸ್ತ ಆಕೈತಿ ನೋಡಿ. ಎಲ್ಲ ಕಳ್ಕೊತೀನಿ ಅಂತ. ಏನ್ ಪ್ರಪಂಚದ ಬಾಳೆದ ನೆನವಿನಾಗಿರೋರಿಗೆ ಮಹಾತ್ಮರಂದ್ರು. ಏನು ಯಾವುದು ಕಲ್ಪನಾ ಇಲ್ಲದ ಆರಾಮಿನ ನೆನವಿನಾಗಿದ್ದವ್ರಿಗೆ ಮಹಾತ್ಮರಂದ್ರು. ಮುದುಕಾದ್ರೂ ಎದ್ರ ನೆನವಿನಾಗಿದ್ದೀರಿ ನೋಡ್ಕೋ ನೀವು. ಮುದುಕಾದ್ರೂ ಬರೀ ಕುಳ್ಳು ಕಟಗಿ ಚಿಂತೆ ಮಾಡ್ಕೊತ ಕುಂತಿಯಲ್ಲ. ಕುಳ್ಬಾನ್ ಚಿಂತೆನ ಮುದುಕರಿಗೆ ಇರೋದಿಲ್ಲ. ಮೊದಲು ಅವಾಗೆಲ್ಲ ಮಳೆ ಹತ್ತಿತ್ತು, ಈ ಕುಳ್ಬಾನ ಮಾಡ್ಬೇಕು ಮಾಡಿ ಒಟ್ಕೊಂಡು ಕುಂದಿರ್ತಿದ್ರು ಅವನು. ಮುದುಕರಿಗೆ ಅನಕಾಲ ಚಿಂತೆ. ಅದಕ್ಕೆ ಬರೀ ಅದೇ ವ್ಯಸನ. ನನಗೆ ಮತ್ತೊಂದು ವ್ಯಸನೇ ಇಲ್ಲ ಅನ್ನೋದು. ಇದರಿಂದ ಏನೂ ಲಾಭ ಇಲ್ಲ ಅನ್ನೋದು ಹೊಳಿಬಲ್ದು. ಎಲ್ಲೋ ಒಬ್ಬ ಪುಣ್ಯಾತ್ಮಕ ಹೊಳದ ಅದರ ಚಿಂತನೆಯನ್ನು ಕೈಬಿಟ್ಟು ತನ್ನ ಆತ್ಮಚಿಂತನದೊಳಗೆ ತೊಡಗವ ಎಲ್ಲೋ ಒಬ್ಬವ. ಅದಕ್ಕೆ ಸಂಘದ ಪರಿಣಾಮ, ಪರಿಸರದ ಪರಿಣಾಮ ಭಾಳ ಆಕೈತಿ ಮನುಷ್ಯನ ಮ್ಯಾಗ. ಅದಕ್ಕೆ ಸಣ್ಣ ಹುಡುಗರನ್ನ ಮೊದಲಿರ್ತ ಇಂಥ ಸತ್ಸಂಗದೊಳಗೆ, ಅಂಥ ಪರಿಸರದೊಳಗೆ ಮಕ್ಕಳನ್ನ ಬೆಳೆಸ್ಬೇಕು. ಅವಕ್ಕೆ ಉತ್ತಮ ಸಂಸ್ಕಾರ ಆಕೈತಿ. ಬರೇ ಬಾಳೆ ವ್ಯಸನ ಬದುಕು ಇದನ್ನ ಮಾಡೋದು, ಮತ್ತೊಂದು ವ್ಯಸನ ಇಲ್ಲ. ಅವದನ್ನ ಕಲ್ಕೊಂಡ್ಬಿಡ್ತಾವ. ತಂದೆ ತಾಯಿ ಏನ್ ಮಾಡ್ತಿರ್ತಾವ ಅದನ್ನು ಅವ ಮಾಡ್ತಿರ್ತಾವ. ತಂದೆ ತಾಯಿಗೆ ಸಂಸ್ಕಾರ ಇತ್ತಂದ್ರೆ ಅವದನ್ನ ಮಾಡ್ತಾವು. ಅಂತ ಸಂಸ್ಕಾರದೊಳಗೆ ಬೆಳಿತಾವು ಮಕ್ಕಳು. ಅಂತ ಉತ್ತಮ ತಂದೆ ತಾಯಿ ಸಂಸ್ಕಾರ ಇದ್ದಲ್ಲಿ ಉತ್ತಮ ಮಕ್ಕಳು, ಸಂಸ್ಕಾರವಂತ ಮಕ್ಕಳು ಇರ್ತಾರೆ.
ಅವನು ನೋಡಿ ಮದುವೆ ಮಾಡ್ಕೊ ಅಂತ. ಉತ್ತಮ ಸಂಸ್ಕಾರ ಇದ್ದ ತಾಯಿ ಮಗಳು ಮಾಡ್ಕೊ ಅಂದಾರ, ಹೌದಿಲ್ಲ? ಹೆಣ್ಣು ನೋಡ್ಬೇಕಂದ್ರೆ ಆ ತಾಯಿ ನೋಡಿ ಮದುವೆ ಮಾಡ್ಕೊ, ಹೌದಿಲ್ಲ? ತಾಯಿ ಗುಣಗಳು ಅವಕ್ಕೂ ಬರ್ತಾವ ಮಕ್ಕಳಿಗೆ ಸುಖ. ಏನ್ ನಮ್ಮ ಧರ್ಮ ಬೇರೆ ನಿಮ್ಮ ಧರ್ಮ ಬೇರೆ ಅಂತ ಏನ್ ನೋಡಿ ಮಾಡ್ಕೊಂಡ್ರಿ ನೀವು? ಎದರ ದಶೆಯಿಂದ ಮಾಡ್ಕೊಂಡ್ರಿ ನೀವು ಅದನ್ನ? ನೆರೆಹೊರೆಯವರನ್ನು ಪ್ರೀತಿಸು ಅನ್ನೋದು ಎಲ್ಲರಿಗೂ ಒಂದ ಐತಿಲ್ಲ? ತನ್ನಂತೆ ಎಲ್ಲ ಪ್ರಾಣಿಗಳನ್ನು ಕಾಣ್ಬೇಕು ಅನ್ನೋದು ಧರ್ಮ. ಏನ ಯಾಕ್ರಿ ಭೇದ ಭಾವ ಮಾಡ್ಕೊಂಡ ಅವ ಹೆಚ್ಚಿನ ಇವ್ ಕಡಿಮೆ, ಅವ ಭೇದ ಕಲ್ಪನೆ ಮಾಡ್ಕೊಂತ ಹೋಗುದು ಧರ್ಮ. ಧರ್ಮ ಅಂದ್ರೆ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡುದು, ಎಲ್ಲರನ್ನ ತನ್ನಂಗ ಕಾಣೋದು ಧರ್ಮ. ಏನ್ ಅವರು ಶಾಣ್ಯಾರ, ಅವರು ತಿಳಿದವರು, ಅವ್ರಿಗೆ ಪಂಡಿತರು ಅಂತಾರೆ. ನಿಸರ್ಗಕ್ಕೆ ಅನುಸಾರವಾಗಿ ಭೇದ ಮಾಡ್ತಿರೋ, ನಿಮ್ಮ ಕಲ್ಪನೆಗೆ ಅನುಸಾರವಾಗಿ ಭೇದ ಮಾಡ್ತಿರೋ ನೀವು? ಎಲ್ಲರದು ಒಂದೇ ಐತಿಲ್ಲ? ಕುಡಿಯುವುದೊಂದೇ ನೀರು, ನಡೆಯುವುದೊಂದೇ ನೆಲ, ಸುಡುವ ಅಗ್ನಿ ಒಂದೇ ಇರುತ್ತಿರಲು ನಡುವೆ ಕುಲಗೋತ್ರ ಜಾತಿ ಎತ್ತನದು ಸರ್ವಜ್ಞ. ಎಲ್ಲರಿಗೂ ಅವು ಬೈಕೆಗಳು ಅವ್ರಿಗೆ ಅದಾವ, ನಿನಗೂ ಅದಾವ. ಅವ್ರಿಗೆ ಕಡಿಮೆ ಏನು ಹೆಚ್ಚು ಕಡಿಮೆ ಅದಾವನ? ಎಲ್ಲರಿಗೂ ಒಂದೇ ಅದಾವ. ಸುಳ್ಳ ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ ಅಂತ ಕಲ್ಪಿತ ಜಾತಿ ಹಿಡ್ಕೊಂಡು ಬಡದಾಡಿಸಿ ಆಯ್ತಿರಿ. ಏನ್ ತಪ್ಪು ತಿಳುವಳಿಕೆಯಿಂದ ನಾವು ಶರೀರ ನಾನಂತ ತಿಳ್ಕೊಂಡೇವಿ. ಸರಿಯಾದ ತಿಳುವಳಿಕೆ ಮಾಡ್ಕೋ, ಯಾವ್ದು ನಾನು ಯಾವ್ದು ನಾನಲ್ಲ ಅಂತ. ಇದೆಲ್ಲರಿಗೂ ಒಂದೈತಿಲ್ಲ ಈ ತಿಳುವಳಿಕೆ ಮಾಡ್ಕೋದು? ಎಲ್ಲರಿಗೂ ಒಂದೈತಿ, ಜಗತ್ತಿನ ಎಲ್ಲಾ ಜೀವಿಗಳಿಗೂ ಇದು ಒಂದೈತಿ. ನಮ್ಮ ನಿಜವನ್ನ ನಾವು ತಿಳ್ಕೊಳ್ಳೋದು ಬೇರೆ ಬೇರೆ ಇಲ್ಲ. ಇದಕ್ಕೆ ಮಾರ್ಗ 84 ಲಕ್ಷ ಜೀವರಾಶಿಗಳು ಭಿನ್ನ ಭಿನ್ನ ನಮೂನೆ ಅದಾವು. ಏನ್ ಒಂದೊಂದಕ್ಕೆ 24 ಲಕ್ಷ ಪ್ರಕಾರದ ಪ್ರಕಾರ ಅದಾವು. ಸಸ್ಯಗಳಲ್ಲಿ 21 ಲಕ್ಷ ಪ್ರಕಾರ, ಪ್ರಾಣಿಗಳಲ್ಲಿ ಸಸ್ಯ 21 ಲಕ್ಷ ಪ್ರಕಾರ, ತತ್ತಿಯಿಂದ ಬರುವಂಥವು 21 ಲಕ್ಷ ಪ್ರಕಾರ. ಉದ್ವಿಜ, ಶ್ವೇದಜ, ಅಂಡಜ, ಜರಾಯುಜ ಅಂತ ಇಲ್ಲಿ 4 ವರ್ಗದಲ್ಲಿ ಒಂದು 21 ಲಕ್ಷ ಪ್ರಕಾರದ ಜೀವಿಗಳದಾವ. ಅದ್ರಾಗ ಎಷ್ಟು ಪ್ರಕಾರದ್ದು ಗೊತ್ತದಾವ? ಸಸ್ಯದಲ್ಲಿ ಎಷ್ಟು ಗೊತ್ತದಾವ ನಿನಗೆ? ತತ್ತಿಯಿಂದ ಹೊರಗೆ ಬರುವಂತ ಪ್ರಾಣಿಗಳು ಎಷ್ಟದಾವ ಗೊತ್ತೇನು? ಜೀವಿಗಳು. ನೀನು ವಿಜ್ಞಾನಕ್ಕೆ ಏನು ಗೊತ್ತಾಕೈತಿ? ಅವಾಗ ಕಂಡು ಹಿಡ್ದೈತಿ ಇದನ್ನು ವೇದಾಂತ ವಿಜ್ಞಾನ. ಎಷ್ಟದಾವ ಅವಾಗ, ಎಷ್ಟು ಮುಂದುವರೆದಿರ್ಬೇಕ್ರಿ ಇದು. ನೀ ಎಲ್ಲೆದಿ ನೋಡಿ, ಇನ್ನ ಬೆಕ್ಕಿನ ಪಿಂಡಿ ಕಳೆದ ತೆಗ್ದಂಗ ಇನ್ನ ಕಣ್ಣದಾಗ. ಇದು ಇನ್ನ ನಮಗೆ ಬಹಳ ಇದು ಸಾಧ್ಯ ಇಲ್ಲ ನಮ್ಗೆ. ಆ ವೇದಾಂತ ವಿಜ್ಞಾನದಷ್ಟು ಪರಿಶೀಲನೆ ಮಾಡಿ ಯಾವ ನೋಡ್ಕೊಂಡಿಲ್ಲ, ಯಾವ ವಿಜ್ಞಾನಕ್ಕೂ ಸಾಧ್ಯ ಇಲ್ಲ. ಅವಾಗ ಕಂಡಿಡ್ದಾರೆ ಇವನ್ನೆಲ್ಲ. ಮಾಡಿದ್ದ ಮಾಡೋಕೆ ಸುಭಾಯದಾಸ ಹಳೇದೈತಿ. ಅವಾಗ ಕಂಡಿಡ್ದಾರೆ ಇವನ್ನೆಲ್ಲ. ವಿಮಾನಗಳು ಆ ಟೈಮ್ನಾಗ ರಾಮಾಯಣ 32 ನಮೂನಿ ವಿಮಾನಗಳಿದ್ವು ಅಂತ. ಪುಷ್ಪಕ ವಿಮಾನದೊಳಗೆ ಸೀತಾನ ಕುಂಡಿಸ್ಕೊಂಡು ಬಂದಾನಿಲ್ವ ರಾವಣನ ಕತಿ ಓದ್ತಿದ್ರು. ಆಗ ಅದಾವಲ್ಲ ಅವು, ಹೌದಿಲ್ಲ? ಇವೆಲ್ಲ ಕಾಲ ಗರ್ಭದೊಳಗೆ ಅಡಿಗೆ ಹೋಗ್ಬಿಟ್ಟ ಬರ್ಬೇಕು, ನಮ್ಗೆ ಗೊತ್ತಾಗಲ್ಲ. ನಾವ ಶಾಣ್ಯಾರ ಅಂತ ತಿಳ್ಕೊಂಡ್ವಿ. ನಿನಗಿಂತ ನಾಗರಿಕತೆ ಮುಂದುವರೆದ ಕಾಲ ಗರ್ಭದೊಳಗೆ ಅಡಿಗೆ ಹೋಗ್ಯಾವೆಲ್ಲೋ ಎಂತೆಂಥ ನಾಗರಿಕತೆಗಳು. ನೀ ಏಟ್ ಸಂಶೋಧನೆ ಮಾಡಿಯೋ? ಅವನ್ನೆಲ್ಲ ನೋಡಿರೋವನ್ನೆಲ್ಲ ಹೆಂಗ ಮಾಡಿದ್ದಾರೆ ಇವನ್ನ ಅಂತ. ನಿನಗದು ಗೊತ್ತಿಲ್ಲ, ಹೌದು? ನಿನ ದೊಡ್ಡ ಶಾಣೆ ಅಂತ ನೀ ತಿಳ್ಕೊಂಡಿ ಮುಂದುವರೆದೇವು ನಾವು ಅಂತ. ಆಧುನಿಕತೆ ಅಂದ್ರೆ ಮುಂದುವರೆದೈತೆ ಅಂದ್ರೆ ಏನು? ನಿನ್ನ ಹಳೇದ್ರಾಗದಿ. ನಿನಗೆ ಇನ್ನೂ ಗೊತ್ತಿಲ್ಲ, ಬಹಳ ಐತಿ ಅದು ಒಳಗಿನ ಅದು ವೇದಾಂತ ವಿಜ್ಞಾನ ಅದನ್ನೆಲ್ಲ ಪರೀಕ್ಷೆಯೆಲ್ಲ ಮಾಡಿದ್ರು. ಕಣ್ಣು ತೆಗೆದು ನೋಡ್ಕೋ. ನೀನು ಭೌತಿಕ ವಿಜ್ಞಾನ ಇನ್ನ ಕಣ್ಣು ಬಿಟ್ಟಿಲ್ಲ, ಪೂರ್ಣ ನಿಚ್ಚಳ ಆಗಿಲ್ಲ, ನಿನಗೆ ಗೊತ್ತಾಗಿಲ್ಲ ಅದು. ಅದಕ್ಕೆ ತನ್ನ ಗುರುಡುತನವನ್ನು ಕಳೆದುಕೊಳ್ಳಲಿ ಅಂತ ಹೇಳ್ಯಾರ ರಾಮತೀರ್ಥರು ಕೂಡ. ಗತಿಗೆಟ್ಟ ಮತಿಗೆಟ್ಟ ಭೌತಿಕ ವಿಜ್ಞಾನ ನನ್ನ ದರ್ಶನವನ್ನು ಮಾಡಿ ತನ್ನ ಕುರುಡುತನವನ್ನು ಕಳೆದುಕೊಳ್ಳಲಿ.
ವೇದಾಂತದ ದರ್ಶನ ಅದಕ್ಕೆ ಆತಂದ್ರೆ ನಾವು ಎಷ್ಟು ಅಜ್ಞಾನಿ ಇದ್ದೇನೆ ಅನ್ನೋದು ನಮ್ಗೆ ಹೊಳಿತೈತಿ. ನಾನಾ ಶಾಣೆ ಅಂತ ನಾವು ತಿಳ್ಕೊಂಡ್ವಿ. ಏನ್ ಕೆಲಸಿಲ್ಲ ಬಗ್ಸಿಲ್ಲ ದೊಡ್ಡ ಶಾಣೆ ಅಂತ ತಿಳ್ಕೊಂಡ. ಶಾಣೆ ಆದ್ರೆ ಚಿಂತೆ ಇರಬಾರ್ದು ನಿನಗೆ. ಚಿಂತೆ ಕಳ್ಕೊಂಡಿರೋ ಶಾಣೆತನನು, ಚಿಂತೆಗೆ ಒದ್ದಾಡೋ ಶಾಣೆತನನು. ಒಂದು ಊರಾಗ 28 ಜಾತಿ ಮಾಡ್ಕೊಂಡು ಒಬ್ರಿಗೊಬ್ರು ಬಡದಾಡಿ ದಿಕ್ಕಿಗೊಬ್ಬರು ಆದ್ರಿ. ಕಾಮಕ್ರೋಧಾದಿಗಳ ವ್ಯವಹಾರ ಎಲ್ಲರಿಗೂ ಒಂದಾದವನು, ಬೇರೆ ಬೇರೆ ಅದಾವ. ಎಲ್ಲರಿಗೂ ಒಂದಾದಾವಿಲ್ಲ. ಹರಿಷಡ್ ವರ್ಗಗಳು. ಎಲ್ಲರೂ ಇಂದ್ರಿಯಗಳ ಅದ ಕೆಲಸ ಮಾಡ್ತಾವನ್, ಬೇರೆ ಬೇರೆ ಮಾಡ್ತಾವ. ಮುಕುಳಿ ತಿಂತೈತಿ, ಬಾಯಿ ಹೇಳ್ತತಿನ. ಒಣ ದಿಮಾಕ್ ಮಾಡಿದ್ರೆ ಯಾರ ಕೇಳ್ತಾರನ ಇಲ್ಲಿ? ನಾವು ಉಲ್ಟಾ ನಾವು ಹಿಂಗಾದ್ರೆ ನೀವು ಹಿಂಗ ಈ ಕಡೆ ತಿನ್ನಪ್ಪ ಮಗನ ಹಂಗಾರ ನೀವು. ಯಾಕ್ರಿ ನೀವು ಹಿಂಗ್ ಮಾಡಿದ್ ನಾವು ಹಿಂಗ್ ವಿರೋಧ ಅಂತಿರ್ತಾರೆ. ಹಂಗಾರ ನಾವು ಈ ಕಡೆ ತಿಂತೇವಿ, ನೀ ಈ ಕಡೆ ಇಲ್ಲ ಅಂತ ತಿನ್ನ ನೋಡು ಹಂಗಾರ ಆಕೈತೇನ? ವಿರೋಧ ಮಾಡಂಗಾರ ನಾವು. ನೀ ಏನ್ ಮಾಡ್ತೀವಿ ಅದಕ್ಕೆಲ್ಲ ವಿರೋಧನ ನಾವು ಮಾಡಂಗಾರ. ನಾವು ಹಿಂಗ್ ಬಾಯಿಲೆ ತಿಂತೇವೆ, ನೀ ಮುಕ್ಳಿಲೆ ತಿನ್ನಂಗಾರ ಆಕೈತಿ? ಇಲ್ಲದ್ದ ಏನಾರ ಭೇದ ಮಾಡ್ಕೊಂಡು ಕಲ್ಪನಾ ಮಾಡ್ಕೊಂಡು ಸಮಾಧಾನ ಕೆಡಿಸ್ಕೋತೀವ ನೀನು. ಏನ್ ಆಹಾರ, ನಿದ್ರಾ, ಭಯ, ಮೈಥುನ ಎಲ್ಲ ಕಾಲದವ್ರಿಗೂ ಎಲ್ಲ ವರ್ಗದವ್ರಿಗೆ ಒಂದಾದವನೇ, ಬೇರೆ ಬೇರೆ ಅದಾವ. ನನ್ನಿಂದ ಎದರ ಸಂಬಂಧ ಮಾಡ್ಕೊಂಡಿನಿ ಭೇದ ಭಾವನೆಯನ್ನು? ವ್ಯರ್ಥ ಕಾಲಹರಣ ಮಾಡ್ಲಿಕ್ಕೆ ಹತ್ತೀರಿ ನೋಡಿ. ಏನ್ ಸುಖ ಶಾಂತಿ ಸದನವನ್ನು ಹೊಂದಿದವರು ಮಹಾತ್ಮರಾದರು. ಏನು ಕಾಮಕ್ರೋಧಾದಿಗಳ ಕೈಯಾಸಿಕೊಂಡು ಒದ್ದಾಡವರು ಮಹಾತ್ಮರಾದರು. ಮೊದಲ ದೂರ ಸರಿಸಿದರು. ಅವರು ಕಾಮಕ್ರೋಧಾದಿಗಳ ವ್ಯವಹಾರದಿಂದ ಅವರು ದೂರ ಆದರು. ಬಿಡಬೇಕು ಬಲು ಹಿಂದೆ ತನ್ನಿರುವನ್ನು ಕೆಡಿಸುವ ಕಾಮವಿದನು ಕಂಡ ಯೋಗಿ ಅಂತ. ಅದಿದ್ದ ಕೂಡಲೇ ಕ್ರೋಧಾದಿಗಳು ಚಲೋ, ಅದು ಗಡ್ಡಿ ಆದ ಕೂಡಲೇ ಶೆಟ್ಟು ಮತ್ತಾಗಿಂದ ಏನಕ್ಕ ಅನರ್ಥಗಳು ಚಲೋ. ಅದು ನೆಮ್ಮದಿ ಹಾಳು ಮಾಡ್ಕೋತಿಯಲ್ವ? ಜಿತೇಂದ್ರಿಯನಾಗಿ ಆತ್ಮರತನಾಗಿ ಆತ್ಮಕ್ರೀಡೆಯೊಳಗೆ ಇದ್ದೀಯಾ? ಆನಂದದ ನೆನಪಿನಾಗ ಇರಾಕ್ ಬಂದತ್ತೆ ನಿನಗೆ. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ಅವಾಗ ನೀ ಆರಾಮಿರ್ತೀವಿ ನೋಡು. ಮನಸ್ಸಿನ ಶಮ ಇಂದ್ರಿಯಗಳ ದಮ ಮಾಡ್ಕೊಂಡು ಆತ್ಮಭಾವದೊಳಗೆ ನೆಲೆಯಾಗಿ ಮನಸ್ಸು ಯಾವಾಗ ನಿಲ್ತತಿ ಅವಾಗ ದುಃಖ ರಹಿತ ಆಗಿರ್ತೈತಿ. ವಿಷಯರತನಾಗಿದ್ದವ ಸುಖದಿಂದ ಇರ್ತಾನು. ಬರೇ ಮುಂಜಾನೆ ಸಂಜೆ ಮಟ್ಟ ಬರೇ ಅದ ಹೆಸರು. ಅದ ನೆನಪು ಮಾಡ್ಕೊಂತ ಏನ್ ನೆನಪು ಮಾಡ್ತೀವಿ ಅದ ಇರ್ತೈತಿ. ಯಾವ ಮಹಾತ್ಮರ ವಿಷಯ ಚಿಂತನದ ಕಾಲ ಕಳೆದಾರ ಹೇಳ್ರಿ. ಎದ್ದು ಕೂಡಲೇ ಯಾವಾಗಲೂ ಅದನ್ನ ನೆನಪು ಮಾಡ್ಬೇಕು. ಹೌದಿಲ್ಲ? ನೆನೆಯುವುದು ಅನುದಿನ ಹೃದಯ ಕಾಲದ ಎಚ್ಚರಿಕೆಗಳು ಯಾವಾಗಲೂ ನಮ್ಮ ಇರುವಿನ ನೆನಪಿನಾಗಿರ ಕಲಿಬೇಕು. ಯಾರು ಅದನ್ನ ನೆನಪಿಗೆ ತಂದು ಕೊಟ್ಟಾರ? ಅಂತಹ ಮಹಾತ್ಮರು ಅಂತಹ ವಿಚಾರಗಳನ್ನ ನೆನಪು ಮಾಡ್ಕೋತ ಎದ್ದು ಕೂಡಲೇ ಅದನ್ನ ನೆನಪಿಗೆ ಬರ್ಬೇಕು ನಾವು. ಬರೇ ತೋರಿಡುವಂತ ಬಾಳೆದ ನೆನಪು ಮಾಡಿ ಏನು ಉಪಯೋಗ? ವ್ಯರ್ಥ ಆತ ನಿನ್ನ ಜನ್ಮ ಇಲ್ಲ ಅಂತ. ಬಾಳೆದ ನೆನಪಿನಾಗ ಕಾಲ ಕಳೆದವ್ರು ಯಾರು ಜನ್ಮ ಸಾರ್ಥಕ ಮಾಡ್ಕೊಂಡವ್ರು ಹೇಳಿ? ಬರೇ ಬಾಳೆ ಬದುಕು, ನನ್ನ ಮಕ್ಕಳು, ನಾನು ಮರಿ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು, ನನ್ನ ಹೊಲ, ಈ ದೇಹ, ಇದನ್ನ ತಾದಾತ್ಮ್ಯ ಭಾವ ಇಟ್ಕೊಂಡ್ಕಾರ ಬರೀ ಅದ ನೆನಪಿನಾಗ ಕಾಲ ಕಳ ಸತ್ತು ಹೋಗುದು. ಎದಕ್ಕೆ? ಯಾವ ನಿನಗೆ ಹಿತ ಕೊಡುವುದಿಲ್ಲ. ನೀವು ಹಿಂಬಾಲಿ ಬರೋದು, ನೀವು ನಡಬರ್ಕ ತೋರಿಡಗ್ತಾವ. ಇವೆಲ್ಲ ಒಂದ್ ಅವಸ್ಥೆ ಒಳಗೆ ತೋರುದ್ರ ಅದ ನೆನಪಿನಾಗ ಕಾಲ ಕಳ ಸತ್ತು ಹೋದೆಲ್ಲ ಕೆಲಸ ಇದ್ದ. ಯಾವಾಗಲೂ ಇದ್ದದ್ರ ನೆನಪು ಮಾಡ್ಕೊಳಕ್ ಆಗ್ಲಿಲ್ಲ ನಿನಗೆ. ವ್ಯಾಪಕವಾದದ್ದು ಯಾವ್ದೈತಿ ಅದ ನನ್ನ ಸ್ವರೂಪದ. ಯಾವಾಗಲೂ ಇದ್ದಾವ ನಾನು. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗ ಆಗುದು ನನ್ನ ಸ್ವರೂಪ ಅಲ್ಲ. ಅದು ನಾನಲ್ಲ. ಒಂದು ಅವಸ್ಥೆ ಒಳಗೆ ತೋರುವುದು ನಾನಲ್ಲ. ಎಲ್ಲ ಅವಸ್ಥೆ ಒಳಗೆ ಇರಾವ್ ನಾನು. ಯಾವಾಗಲೂ ಇದ್ದ ವಸ್ತು ನಾನು ಅನ್ನೋದು ತಿಳುವಳಿಕೆ ಮಾಡ್ಕೊ. ಈಗ ಮನುಷ್ಯನ ಜನ್ಮ ಇದ್ದಾಗ ಇದನ್ನು ಗಟ್ಟಿ ಮಾಡ್ಕೊ, ಈ ಜ್ಞಾನವನ್ನ. ಅಂದಾಗ ನಿನಗ ದುಃಖದಿಂದ ಬಿಡುಗಡೆ ಆಕೈತಿ. ಇಲ್ಲ ಮತ್ತು ಸೀಮಿತ ಭಾವ ಇಟ್ಕೊಂಡು ಕುಂತೆ ಅಂದ್ರೆ, ಪರಿಚ್ಛಿನ್ನತ್ವ ಭಾವ ಇಟ್ಕೊಂಡು ಕುಂತೆ ಅಂದ್ರೆ ಮತ್ತು ದುಃಖ ಹೊಂದವನ ನೀನು. ಇಷ್ಟ ನಂದಂತ ತಿಳ್ಕೊಂಡು ಕುಂತಿಯಲ್ಲೋ, ಎಲ್ಲವೂ ನನ್ನದಂತ. ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ನನ್ನ ಸ್ವರೂಪನಾದ ಅಂತ.
ಇಂಥ ವಿಶಾಲ ಮಹಾವನ ಬಂದಾಗ ನಿನಗೆ ಇದು ಅನುಭವ ಬರ್ತದೆ. ಸಂಕುಚಿತ ದೃಷ್ಟಿಯೆಲ್ಲ ತೆಗೆದು ಹಾಕ್ಬೇಕು. ಏನ್ ಎಲ್ಲವೂ ನಂದನ್ನ ಆರಾಮಿರ್ತಿ, ಇಲ್ಲ ಯಾವುದು ನಂದಲ್ಲನ್ನ. ಹೌದಿಲ್ಲ? ಇವ ಉಪಾಯ ಅದಕ್ಕೆ, ಇವ ಎರಡ ಮಾರ್ಗ ಅದಕ್ಕೆ. ಯಾವುದು ನಂದಲ್ಲ ನಾವು ಆರಾಮದಾನ, ಎಲ್ಲ ನಂದಂತ ತಿಳ್ಕೊಂಡವು ಆರಾಮದ. ಹೌದಿಲ್ಲ? ನಿತ್ಯಾತ್ಮಕ ಇದನ್ನು ತೆಗೆದು ಅಲ್ಲಗಳದಾವ. ತೋರೆಡಬಹುದು ಯಾವುದು ನಾನಲ್ಲ. ಇದಕ್ಕೆಲ್ಲ ಆಧಾರವಾಗಿರ್ತಕ್ಕಂಥ ಇರುವರು ಆನಂದ ಎಲ್ಲವೂ ನನ್ನ ಸ್ವರೂಪನ ಇದು, ನನ್ನಲ್ಲಿ ತೋರಿ ನನ್ನಲ್ಲಿ ಎಡಕ್ತೈತಿ. ನನಗೇನೂ ಆಗಿಲ್ಲ ಅನ್ನೋದು ಪೂರ್ಣ ಅದನ್ನು ಅನುಭವ ಮಾಡ್ಕೊಂಡವು. ಎಲ್ಲವೂ ಬ್ರಹ್ಮ ಸ್ವರೂಪ ಅಂತ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ. ಅವಾಗಂದಾರ ಪೂರ್ಣ ಸ್ಥಿತಿಯನ್ನು ಅನುಭವಕ್ಕೆ ತಗೊಂಡೇನು. ಏನ್ ಇದು ಇದಕ್ಕಿದ್ದಂಗೆ ಬ್ರಹ್ಮ ಅಲ್ಲ, ಬಾಧಪಡಿಸಿ ಬ್ರಹ್ಮ, ತೋರಿಕೆ ಬಾಧಪಡಿಸಿ ಬ್ರಹ್ಮ. ಏನ್ ಬಾಳೆ ನೆನಪಿನಾಗಿದ್ದವ್ ನೆಮ್ಮದಿ ಐತೇನೋ ನೋಡ್ಕೋರಿ. ಎದ್ರ ನೆನಪಿನಾಗಿದ್ರೆ ನೀವು ಸುಖದಿಂದ ಇರ್ತೀಯ ಹೇಳು ದೊಡ್ಡಪ್ಪ. ನಿಮ್ಮ ಯೋಜನಾದಿಗಳೆಲ್ಲ ಕಾಮನ ತೃಪ್ತಿಗೋಸ್ಕರ ನಡೆದಾವು, ಏನ ರಾಮನ ಪ್ರಾಪ್ತಿಗೋಸ್ಕರ ನಡೆದಾವು? ಕಾಮನ ಬೆನ್ನು ಹತ್ತಿರ ಬುದ್ಧಿ ಸಮಾಧಾನ ಶಾಂತಿ ಇರ್ತೈತೇನ? ಅದು ನಿನ್ನ ತಲೆ ಮೊದಲು ಸಮ ಮಾಡ್ಕೋ, ಅಂದ್ರೆ ಇನ್ನೊಬ್ಬರ ತಲೆ ಸಮ ಮಾಡಕ್ ನಿನಗೆ ಬರ್ತೈತಿ. ನನಗ ಮೊದಲು ಸಮಾಧಾನ ಶಾಂತಿ ಇಲ್ಲ, ಇನ್ನೊಬ್ಬರಿಗೆ ಏನ್ ಕೊಡ್ತೀನಿ? ನಿನಗ ತಿನ್ನಾಕ ರೊಟ್ಟಿ ಇಲ್ಲ, ಉಣ್ಣಾಕ್ ಬಾ ಅಂತಾನ. ಹೌದಿಲ್ಲ? ಇಲ್ಲ, ನಿನ್ನ ತಲೆ ಇಲ್ಲ ಮೊದಲ. ಇಲ್ಲ ಇಲ್ಲ ಅಲ್ಲ. ಇನ್ನೊಬ್ಬರಿಗೆ ಉಪದೇಶ ಹೇಳಕೊಂಡ ನಿಮ್ಗೆ ಇದ್ದದ್ದೆಲ್ಲ ಕಳ್ಕೊಂಡ ಯಾಕ್ರಿ ದಿವಾಳಿ ಹಾಕೊಂಡು ಕುಂತಿ? ಸಮಾಧಾನ ಶಾಂತಿ ಇನ್ನೊಬ್ಬರಿಗೆ ಏನು ಸಮಾಧಾನ ಶಾಂತಿ ಕೊಡ್ತೀನಿ ನೀನು? ಅದಕ್ಕೆ ನಿನ್ನ ತಲೆ ಮೊದಲು ಶುದ್ಧ ಮಾಡ್ಕೊನಿ, ಅಂದ್ರೆ ಇನ್ನೊಬ್ಬರಿಗೆ ಹೇಳಕ್ ಬರ್ತೈತಿ ನಿನಗೆ. ನಿನ್ನ ಮನಸ್ಸಿನಾಗ ಇದ್ದದ್ದನ್ನ ತೆಗೆದು ಹಾಕಿಬಿಡು. ನೀ ಎಲ್ಲಿದ್ರು ನಿನಗದ ಆನಂದದ ಅನುಭವ ಆಕೈತಿ. ಮನಸ್ಸಿನಾಗ ಏನು ತುಂಬ್ಕೊಂಡು ಕುಂತಿಯಲ್ಲ ಅದನ್ನ ಕೈ ಬಿಡು. ನೀ ಏನು ಬಿಡೋದು ಬೇಕಾಗಿಲ್ಲ. ಒಳಗೆ ಹಿಡ್ಕೊಂಡದ್ದು ಒಳಗೈತಿ, ಹೊರಗೆ ಏನು ಇಲ್ಲ. ನೀ ಹಿಡಿದು ಹೊರಗಿಂದ ಏನು ಬಿಡುವ ಅವಶ್ಯಕತೆನೇ ಇಲ್ಲ. ಒಳಗೆ ಹಿಡ್ಕೊಂಡು ಕುಂತಿಯಲ್ಲ ಅದನ್ನ ಕೈ ಬಿಡು. ಅಂದಾಗ ಮನಸ್ಸಿಗೆ ಎಲ್ಲಿ ಹೆತ್ತೈತಿ ಅಲ್ಲಿ ತೊಳ್ಕೊಂಡು ಹಸನಾಕತಿಲ್ಲ. ಮನಸ್ಸಿನಾಗ ಹಿಡ್ಕೊಂಡು ಕುಂತೀವಿ, ಮನಸ್ಸಿನಾಗ ಕೈ ಬಿಡುದ ತ್ಯಾಗ, ಸನ್ಯಾಸ. ಹೊರಗಿನ ವಸ್ತುಗಳು ಅವೇನು ಮಾಡ್ಯಾವ್ರಿ? ಅವು ಜನರು ಏನು ಮಾಡ್ಯಾವ್ರ, ಮಕ್ಕಳು ಏನು ಮಾಡ್ಯಾವ, ಅವೇನು ಮಾಡ್ಯಾವ? ಅವುಗಳ ಮ್ಯಾಗಿನ ಮೋಹ ಒಳಗೆ ಇಟ್ಕೊಂಡು ಕುಂತಿಯಲ್ಲ, ಸುಖ ಕೊಡ್ತಾವಂತ, ಅದನ್ನು ಕೈ ಬಿಡು. ಬಾಹ್ಯ ವಸ್ತುಗಳ ತ್ಯಾಗ ಸನ್ಯಾಸ ಅಲ್ಲ, ಅವುಗಳ ಮ್ಯಾಗಿನ ಮೋಹ ಏನು ಇಟ್ಕೊಂಡು ಕುಂತಿಯಲ್ಲ, ಮನಸ್ಸಿನೊಳಗೆ ತುಂಬ್ಕೊಂಡು ಕುಂತಿಯವ, ಸುಖ ಕೊಡ್ತಾವಂತ, ಅದನ್ನು ಕೈ ಬಿಡು. ಮೋಹ ತ್ಯಾಗಕ್ಕನ ಸನ್ಯಾಸ ಅಂತಾರೆ. ಅದನ್ನು ಮೋಹವನ್ನು ಕಳ್ಕೊಂಡು ನಾವು ಎಲ್ಲಿದ್ರು ನಡಿತೈತಿ. ಮನೆಯೇನು ಮಠವೇನು, ಅದನ್ನು ಕೈ ಬಿಟ್ಟ ಎಲ್ಲಿದ್ರು ನಡಿತೈತಿ. ಅವನು ಮನದಿ ಮೋಹವ ಅಳಿದರವತ, ಮನೆಯೊಳಿದ್ದರು ಮುಕ್ತನು ಅಂತ. ಮನದಿ ಮೋಹವ ಅಳಿಯದವತ ಒಣದೊಳಿದ್ದರು. ಅಡವಿ ಶರೀರ ಏನಾಗಬೇಕಾಗಿತ್ತು? ಎಲ್ಲ ಬಿಟ್ಟೇನು, ಹೊರಗೆ ಬಿಟ್ಟೇನಾದ್ರೂ ಮೋಹ ಇತ್ತಂದ್ರೆ ಅವನಿಗೇನು ಸಮಾಧಾನ ಶಾಂತಿ ಇರುವುದನೇ ಇಲ್ಲ. ಶಾಂತಿ ಸಮಾಧಾನ ನಾವು ಹೊಂದಬೇಕಾಗಿತ್ತಂದ್ರೆ ಈ ಕಾಮಕ್ರೋಧಾದಿಗಳನ್ನು ಮೊದಲ ಜೈಹಿ ಶತ್ರುಂ ಕಾಮರೂಪಂ ದುರಾಸದಂ ಅಂದರೆ ಇವೆಲ್ಲ ಕಾಮ ಅನ್ನುವಂಥ ಕಾಮಕ್ರೋಧಾದಿಗಳೇನದಾವಲ್ಲ, ಅವನು ಮೊದಲು ಇವನ್ನೆಲ್ಲ ಜಯಿಸು. ಅದಕ್ಕೆ ಸೂರ್ತನ ಅಂತಾರೆ. ನಿನಗೆ ಬಯಕೆಗಳೇನದಾವಲ್ಲ ಅವ ನಿನಗೆ ಕಾಡ್ತಾವ. ವಿಷಯಗಳ ಇಚ್ಛಾ ಅವನು ಮಾಡಕ್ ಹೋಗ್ಬೇಡ ಅಂತ. ಅದ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಆಶಾ, ವಿಷಯದ ಆಶಾ, ಅದನ್ನು ನೀ ಮೊದಲು ಕಳ್ಕೋ. ಅವನು ಹೆಂಗೆ ಕಳ್ಕೊಂಡವರು ಮಹಾತ್ಮರು? ವಿಚಾರದಿಂದ. ಅವ ನಿತ್ಯದವು ಅನಿತ್ಯದವು, ಹಿತಾದವನು ಅಹಿತದವನು ಅಂತ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಅದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಅಂತ ಬರ್ತೈತಿ. ಈ ವಿವೇಕ ಎಲ್ಲಿ ಸಿಗ್ತೈತಿ ಅಂದ್ರೆ ಅಂಥ ವಿಚಾರವಂತರ ಸಂಘನ ನಂಬಬೇಕು. ಅಂತ ಸತ್ಸಂಗವನ್ನು ಮಾಡಿದಾಗ ನಮ್ಮಲ್ಲಿ ವಿವೇಕ ಜಾಗೃತ ಆಕೈತಿ. ಯಾವಾಗ ಇದರ ಅನುಭವ ಮಾಡ್ಕೊಳಕ್ ಸಾಧ್ಯ. ಅದಕ್ಕೆ ಪ್ರಾಣ ಹೋಗ್ತೈತಿ ಅಂದ್ರು ಬಿಡಬಾರ್ದು. ಅದರೊಳಗೆ ಲಾಭ ಐತಿ, ಎಷ್ಟೈತೆ ಲಾಭ ಐತೆ ಅಂತ ಹೇಳಿದ್ರು ಅದ್ರ ಕಡೆ ಮನಸ್ಸು ಹೋಗುದಿಲ್ಲ. ಮತ್ತು ಬಾಳೆ ದರ್ಶನದಾಗ ತಡಿರಟ್ ಬಾಣ್ಯ ಅಂದದ್ದೆ ಮತ್ತೆ ಅದು ಹೌದಿಲ್ಲ? ಏನಿದೆ ನೇಮದಲ್ಲಿ ಹಿಂದಗಡೆ ನೋಡೋಣ ಅದನ್ನ ಅನ್ನೋದಿಲ್ಲ.
ಸುಮ್ಮನೆ ಕುಂಡ್ರಪ್ಪ ಇಲ್ಲಿ ಏನು ಬೇಕಾದಾದ್ರೂ ಸುಧಾ ಅಲ್ಲಿ ಹೆಣ ಕುಂತತಿ ಅಂದ್ರೆ ಸುಮ್ಮನೆ ಕುಂಡ್ರಬೇಕು ನಿಮ್ಮ ಮನ್ಯಾಗ. ಚಟಕನ ಎದ್ದು ಹೊಡಿಬೇಕತಿ. ಏನ್ ಮಾಡಾವ ಹೋಗಿ ಸತ್ತಿನ ನೀ ಹೋಗಿ ಏನ್ ಮಾಡಾವ? ಯಾಕ್ರಿ ಏನು ಮಾಡಕ್ಕಾಗೋದಿಲ್ಲ ನಿನಗೆ. ಗುದ್ದಾಡ್ತಿ ಸುಳ್ಳ ಅದನ್ನ ಬಡ್ಕೋತತಿ. ನೀವು ಆದಾಗ ಇದಾಕತಿ. ನಾನು ನಿನ್ನ ಕೆಲಸ ಮೊದಲು ಮಾಡ್ಕೋ. ಜಗತ್ತಿನ ಆಗುಗಳ ಕಡೆಲ್ಲ ಕೊಡದ ಕೇವಲ ನಿನ್ನ ಇರುವಿನ ಅನುಸಂಧಾನ ಮಾಡ್ತೊಳಗೆ ತೊಡಗಿ ನಿನ್ನ ಕೆಲಸ ನೀವು ಮಾಡ್ಕೋ. ಒಳ್ಳೆ ನೋಡೋಂಗಿಲ್ಲ, ಎತ್ತಾಗೂ ಒಳ್ಳೆ ನೋಡೋಂಗಿಲ್ಲ ನೋಡ್ರಿ. ಇದ್ರ ಅಭ್ಯಾಸದಾಗ ನೀನು ನಿಜವಾಗಿ ತೊಡಗಿದೆ ಅಂದ್ರೆ ಒಳ್ಳೆ ನೋಡಿದ್ರು. ಮನೆಗೆ ಬೆಂಕಿ ಐತಿ ಉಯ್ತೈತಿ ಅಂದ್ರೆ ಒಳ್ಳೆ ನೋಡು. ಜನಕ ಮಹಾರಾಜ ಹಂಗಿತ್ತು. ಅರಮನೆಗೆ ಬೆಂಕಿ ಐತೈತಿ ಅಂದ್ರೆ ಸುಧಾ ಅದ್ರ ಕಡೆ ಲಕ್ಷ ಕೊಡಿಲ್ಲ. ಒಳ್ಳೆ ನೋಡ್ಲಿ. ಅಂದಾಗ ಇದು ನಮ್ಗೆ ಹತ್ತೈತಿ. ಅಯ್ಯೋ ಲಾಭ ಹೋಗ್ಕೊಂತ ಕುಂತ್ರಿ ಕೆಲಸ. ಎಲ್ಲವೂ ಹೋಗಲಿ. ಹೋಗೋದು ಹೋಗತಿ. ಹೋಗ್ಲಿ ಇದ್ದು ವಸ್ತು ಅದು ಏನೂ ಆಗಿಲ್ಲಲ್ಲ. ಎದಕ್ಕೆ ಆಕತಿ? ತೋರಿಕೆ ಒಳಗೆ ಏನಾರು ಆಕೈತಿ. ಇರುವಿಕೆಗೆ ಏನೂ ಆಗಿಲ್ಲ. ಇದ್ದು ವಸ್ತುವಿಗೆ ಏನೂ ಹಾನಿ ಇಲ್ಲ. ಈ ತೋರಿಕೆ ವಸ್ತುವಿಗೆ ಅವಕ್ಕೆ ಅಸ್ತಿತ್ವನ ಉಳಿಗಾಲಿಲ್ಲ. ಅವಕ್ಕೆ ನಾವು ಎಂದಿದ್ರು ಕೆಟ್ಟ ಹೋಗುವನ ಹೋಗಲ್ಲ ಬಿಡು. ಅದನ್ನೇ ಆಗ್ತಿಲಿ ಕೆಡಿಸ್ಕೊತೀನಿ. ಹಿಂಗ ನೀ ನೆನಪು ಗಟ್ಟಿ ವಿಚಾರ ನಿನ್ನಲ್ಲಿ ಇದ್ರೆ ಸಮಾಧಾನ ಇರ್ತದೆ. ಎಂದಿದ್ರು ಹೋಗುವನ ಹೋಗೈತಿ, ಹೋಗ್ಲಿ ಬಿಡತ್ತೆ. ಇದ್ದು ವಸ್ತುವಿಗೇನೂ ಆಗಿಲ್ಲ, ನಿನಗೇನು ಆಗಿಲ್ಲಲ್ಲ. ನೀ ಎಲ್ಲದ್ರೊಳಗೆ ಆಗೈತಿ. ಶರೀರದೊಳಗೆ ಏನಾರು ಆಗೈತಿ ಬಿಡ. ಶರೀರ ಹೊಂಟೈತಿ ಬಿಡ, ಹೋಗಲ್ಲ ಬಿಡ. ಸದ್ಯ ಈ ಶರೀರ ಬಿಡಾಕ್ ತಯಾರಿರ್ಬೇಕು ನೋಡು. ಹೋಗ್ಲಿ ಇದಂತ. ನಾ ಬೇರೆದೇನೋ ತಿಳುವಳಿಕೆ ಗಟ್ಟಿದ್ರೆ ನಮ್ಗೆ ಏನೂ ಆಗುದಿಲ್ಲ. ಇಂಥ ಎಷ್ಟೋ ಶರೀರಗಳು ಹೋಗ್ಯಾವಲ್ಲ. ನಾ ಇರುವಂಗ ಅದ ಇದೇನೆ. ನನಗಾಗೈತೆ ಅಂತ ತಿಳ್ಕೊಂಡು ಈ ಶರೀರದಾಗ ಏನಾರ ನಾನ ಸಾಯ್ತೇನೋ. ಅದಕ್ಕೈತಿ ಸಾವು, ನಿನಗಿಲ್ಲ. ಹುಟ್ಟೈತಿ ಅಂದ ಬೆಳಕ್ ಸಾವು ಅದ್ರ ಬೆನ್ನು ಹತ್ತೈತೆ. ಅದ್ರ ಎಕ್ಸ್ಪೈರ್ ಡೇಟ್ ಹಿಂಬಾಲಿ ಬರ್ದ ಕಳಿಸ್ಯಾರ. ಅದಕ್ಕೆ ಅದನ್ನ ನಿನಗೆ ಓದಿದ್ರೆ ನಿನಗೆ ಇದಕ್ಕೆ ಗೊತ್ತಾಗೋದಿಲ್ಲ. ಅದು ಯಾವ ಹೊತ್ನ್ಯಾಗ ಬರ್ತೈತಿ ಅದು ಎಕ್ಸ್ಪೈರ್ಡ್ ನಿನಗೆ ಬರ್ತೈತಿ. ಅದು ಹೋಗೋದ್ರೊಳಗೆ ನೀನ ಬೇರೆ ಇದ ಬೇರೆ ಅನ್ನೋದು ತಿಳ್ಕೊನಿ. ಅದು ಹೋದ್ರೂ ಹೋಗ್ಲಿಲ್ಲ. ನಿನಗ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡ್ಕೊನಿ ಅಂದ್ರೆ ಆರಾಮ ಇರ್ತೀವಿ ನೋಡಿ. ಇದೇ ಅಭ್ಯಾಸ ಮಾಡ್ಬೇಕು ನೋಡಿ. ಸಂಬಂಧ ತಪ್ಪಿಸ್ಕೋಬೇಕು. ಅನಾತ್ಮದ ಸಂಬಂಧವನ್ನು ತಪ್ಪಿಸ್ಕೊಂಡ ಅಂದಾಗ ನೀ ಆರಾಮಿನ ಭಾವದಾಗ ಇರಾಕ್ ಹೋಗ್ಬೇಕು. ಸಂಬಂಧ ಹಚ್ಕೊಂಡ ನಾ ಇರ್ತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಈ ಶರೀರ ಹಿಡ್ಕೊಂಡ ನಾ ಆರಾಮ ಇರ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ನೀ ಅಲ್ಲತ್ತೇನೆ. ಶರೀರ ಸಂಬಂಧ ಮೊದಲು ತಪ್ಪಿಸ್ಕೊ. ನೀನು ಅಲ್ಲದ್ರೆ ಎಲ್ಲವನ್ನು ಕೈ ಬಿಟ್ಟಾಗ ನಿನ್ನ ಭಾವದೊಳಗೆ, ಆನಂದದ ಭಾವದೊಳಗೆ ನಿನಗೆ ಇರಾಕ್ ಹೋಗ್ಬೇಕು. ಇದ್ದು ತೋರ್ಸ್ಯಾರಿಲ್ಲ ಮಹಾತ್ಮರು. ಹೆಂಗ ಬಿಡ್ಲಿ ಯಪ್ಪ ಇದನ್ನ. ನಾ ಭಾಳ ದಿನ ಇದನ್ನ ಎಷ್ಟು ವ್ಯಾಮೋಹ ಮಾಡ್ಕೊಂಡು ಕೂತೀವಿ. ನೀ ಇದನ್ನ ವ್ಯಾಮೋಹ ಇಟ್ಕೊಂಡು ಕುಂತ್ರೆ ನೀನು ಹಾಕೈತೇನೆ ಇದೆಲ್ಲ ಮತ್ತು ಕೊಳತು ಹೋಗುದು. ಎಷ್ಟು ದಿನ ಹಿಡ್ಕೊಂಡು ಕುಂಡ್ರ ಕೆಡುವ ಕಾಯದ ಮೋಹವನ್ನು ಮಾನಿ ಮನುಜ ಪಡಿವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಹಿಡ್ಕೊ ಹಂಗಾರೆ. ಕೊಳತ್ ಹೊಂಟೈತಿ, ಎಲ್ಲ ಹೋಗೈತಿ, ಎಲ್ಲ ಮುಗಿದೈತಿ. ನಾನು ಅಂತ ಕಾಕೊಂತ ಕುಂದ್ರಂಗ. ಯಾಕ್ರಿ ಅಲ್ಲೇ ಸುಳ್ದಾಡ್ತೈತಿ ಅದು ನಾನು ಅಂತ. ಅದು ನಿನಗೆ ಮುಗಿದು ಹೋಗ್ತೈತಿ, ಬಿದ್ದು ಹೋಗ್ತಿ ಅದು ಮನಿ. ಯಾಕ್ರಿ ಬಿದ್ದೈತಿ ಅದು ಮನಿ, ಎಲ್ಲ ಮುಗಿದು ಹೋಯ್ತು. ಅದ್ರ ಬೆನ್ನು ಹತ್ತಿರ ಎಷ್ಟೋ ಶರೀರಗಳ ಹಿಂಗ ಬಿದ್ದು ಹೋಗ್ಯಾವ. ಶರೀರಗಳು ಇದ್ರಾಗ ಪ್ರವೇಶ ಆಗಿ ಜೀವ ವಾಸ ಮಾಡ್ಯಾನ. ಇದ್ರಾಗ ಹಿಂಗ ಇರ್ತೇನೆ ಅಂತೇಳಿ ಅದ್ರ ಇದು ಬಿದ್ದು ಹೋಗೈತಿ. ಇದು ಕೆಟ್ಟ ಹೋಗುದಿದು ಅನ್ನೋದು ಯಾವಾಗಲೂ ನೆನಪಿರ್ಲಿ. ಇದು ನಿನ್ನ ಮನಿ ಅಲ್ಲ. ಇದು ಮಂದಿ ಮನೆಯಾಗ ಇದು ನಿನ್ನ ಕೆಲಸ ಮಾಡ್ಕೊಳ್ಳೋ ಸಂಬಂಧ ಇದು ನಿನಗೆ ಅನುಕೂಲ ಆಗೈತಿ. ಇದು ಹೋಗೋದ್ರೊಳಗಾಗಿ ನಿನ್ನ ಕೆಲಸ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ನೀ ಯಾರು, ನಿನ್ನ ನಿಜ ಸ್ವರೂಪೇನು, ಈ ಜ್ಞಾನವನ್ನು ಮಾಡ್ಕೋ. ಅಂದಾಗ ನಿನಗೆ ಬಾಧೆ ಇಲ್ಲದಂಗೆ ಆಕೈತಿ. ಬೇಕಾದಂಗೆ ಆಗ್ಲಿ ಅದು. ಜಗತ್ ಶರೀರಾದಿಗಳು ವಿಕಾರ ಆಗ್ಲಿ, ಏನು ಬೇಕಾದಾಗಲಿ ಅದನ್ನ ಅದರೊಳಗಾಗೈತಿ ಬಿಡ. ನನ್ನೊಳಗೆ ಏನೂ ಆಗಿಲ್ಲ ಅಂತ ಹಿಂಗೆ ತಟಸ್ಥ ಆಗಿರಾಕ ಕಲಿಬೇಕು ನೋಡು. ತಮ್ಮನ್ನು ತಪ್ಪಿಸ್ಕೊಂಡು ಇರುವ ಅಭ್ಯಾಸ ಇದೇ ಅಧ್ಯಾತ್ಮ ಸಾಧನೆ. ಲಿಂಕ್ ತಪ್ಪಿಸ್ಕೊಂಡ್ರೆ ಆರಾಮ ಇರ್ತೀವಿ. ಹಚ್ಕೊಂಡು ಒದ್ದಾಡ್ತಿದ್ದೀವಿ. ನಾನು ನನ್ನದು ಏನೂ ಹಚ್ಕೊಳಕ್ ಹೋಗೋದು. ಅವು ಈಗಿದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಬದಲಾವಣೆ ಹಾಕೋತ ಹೋಗ್ತಾವ. ಮಾನ ಅಪಮಾನಗಳು. ಯಾಕ್ರಿ ಇವ ಬಡತನ, ಸಿರಿತನ ಇವೆಲ್ಲ ಏನು ಬರ್ತಾವ, ಅವು ಹೊಕ್ಕವ, ಆಗಂತುಕ ಅದಾವ. ಅವು ಯಾವ ಶಾಶ್ವತವಾದದ್ದಲ್ಲ. ಅದನ್ನು ಅವಲಂಬನ ಮಾಡಕ್ ಹೋಗ್ಬೇಡ. ಜಗತ್ತಿನ ಮಾನ ಮರ್ಯಾದೆಗೆ ಎಂದೂ ಆಶೆಯನ್ನು ಇಟ್ಕೊಳಕ್ ಹೋಗ್ಬೇಡ. ನನಗೆ ಅವ್ರು ಹಿಂಗೆ ಎಂದೂ ಅದು ಅಪೇಕ್ಷೆ ಮಾಡಕ್ ಹೋಗ್ಬೇಡ. ಅದ್ರ ಬಗ್ಗೆ ಉದಾಸೀನತೆಯನ್ನು ಹೊಂದು. ಎಲ್ಲ ತೋರಿಡುವುದು ಅಂತ ತಿಳಿದು. ವಿವೇಕ ಇದ್ರೆ ಬರ್ತೈತಿ ಉದಾಸೀನ ಭಾವ, ವೈರಾಗ್ಯ ಬರ್ತೈತಿ. ವಿವೇಕ ಇಲ್ಲಿಲ್ಲ ಅಂದ್ರೆ ನಮ್ಗೆ ಉದಾಸೀನ ಭಾವ ಬರೋದಿಲ್ಲ. ಹೆಂಗೆ ಬಿಡ್ಲಿ ಯಪ್ಪ ಅಂತ ನಂಗೆ ಮಧ್ಯಾಡ್ತಾನೆ ಅದನ್ನು ಹಚ್ಕೊಂತ. ಅದಕ್ಕೆ ವಿವೇಕವಂತನ. ನಿನ್ನಲ್ಲಿ ವಿವೇಕ ಅಳವಟ್ಟಿತ್ತಂದ್ರೆ
ನಿನಗೆ ಯಾವ ಬಾಧೆನೂ ಆಗುದಿಲ್ಲ, ಆರಾಮಿರ್ತೀನಿ. ಆ ವಿವೇಕವನ್ನು ಜಾಗೃತ ಮಾಡ್ಕೊಳ್ಳೋ ಸಂಬಂಧ ಈ ಅಭ್ಯಾಸ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂತ ಹೋದಾಗ ನಮ್ಮಲ್ಲಿ ಅದು ಜಾಗೃತ ಆಗ್ತದೆ. ನಾ ಕೆಟ್ಟಲಾರ್ದಂಥ ವಸ್ತುನ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ನೋ ತಿಳುವಳಿಕೆ ನನಗೆ ಗಟ್ಟಿ. साधु संत महात्मा